ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರೂಂಶ್ಚ ಪ್ರಣಮಾಮಿ ಮೂರ್ಧ್ನಾ ಸರ್ವೇಂದ್ರಿಯಾಭಿಮಾನಿಸ್ಥಮುಖ್ಯಪ್ರಾಣಸ್ಥವಿಷ್ಣುನಾ ಪ್ರೇರಿತಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಹನುಮಂತ ಅನೇಕ ಪ್ರಾಕಾರಗಳಲ್ಲಿ ಹುಡುಕಿ ಕೊನೆಗೆ ಅಶೋಕವನದ ಹತ್ತಿರ ಬಂದಾಗ ಅಶೋಕವನದ ಪರಿಸರದಲ್ಲಿದ್ದ ಅಪರೂಪದ ಮರಗಿಡಗಳನ್ನು, ಕ್ರಿಮಿಕೀಟಗಳನ್ನು, ಪ್ರಾಣಿ ಪಕ್ಷಿಗಳನ್ನೆಲ್ಲ ಗಮನಿಸಿ ನದಿಯೊಂದರ ಬುಡದಲ್ಲಿ ಖಂಡಿತ ಇಲ್ಲಿ ಸಿಕ್ಕೇ ಸಿಗ್ತಾಳೆ, ಯಾಕೆಂದರೆ ನಿತ್ಯ ಸಂಧ್ಯಾವಂದನೆಯನ್ನು ಮಾಡುವ ಆಕೆ ಈ ಪ್ರದೇಶಕ್ಕೆ ಬಂದೇ ಬರ್ತಾಳೆ, ಆವಾಗ ನಾನು ಅವಳನ್ನು ನೋಡಿಯೇ ನೋಡ್ತೇನೆ ಅಂತ ನಿರೀಕ್ಷೆಯಲ್ಲಿ ಹಾಗೆಯೇ ಆ ಪರಿಸರದ ಎಲ್ಲ ಪ್ರದೇಶಗಳನ್ನು ನೋಡುವಲ್ಲಿ ಒಂದು ಎತ್ತರದ ಅರಮನೆಯ ಹಾಗೆ ಕಾಣುವ ಒಂದು ಅತಿಥಿ ಗೃಹದಂತೆ ಶೋಭಿಸುವ ಒಂದು ಜಾಗ ಕಾಣುತ್ತೆ. ಅಲ್ಲಿ ಅನೇಕ ರಕ್ಕಸಿಯರು ಸುತ್ತಲೂ ಕುಳಿತಿರುವುದನ್ನು ನೋಡಿ ಮಧ್ಯದಲ್ಲಿ ಮೋಡದ ನಡುವಿನ ಮಿಂಚಿನಂತೆ ಬೇರೆ ಬೇರೆ ರೀತಿಯಾದ ವರ್ಣನೆಗಳನ್ನು ಮಾಡಿಕೊಂಡು ಅಲ್ಲಿ ಅವಳೇ ಇದ್ದಾಳೆ ಅನ್ನೋದು ಅವನಿಗೆ ಹೆಚ್ಚು ಹೆಚ್ಚು ಶೋಭಿಸ್ತಾ ಹೋಗುತ್ತೆ. ಯಾಕೆಂದರೆ ರಾಮಚಂದ್ರನ ನೆನಪು ಅನ್ನುವುದು ಒಂದು ಬಿಟ್ಟರೆ ಅವಳಲ್ಲಿ ಬೇರೆ ಏನೂ ಕಾಣಿಸ್ತಾ ಇಲ್ಲ. ಬೇರೆ ಯಾವುದನ್ನು ಅವಳು ಬಯಸ್ತಾನೂ ಇಲ್ಲ. ಅದೊಂದೇ ಅವಳ ಸಂಪತ್ತು ಅನ್ನುವಷ್ಟು ಭಗವಂತನ ಅಂದರೆ ರಾಮಚಂದ್ರನ ನೆನಪಿನಲ್ಲಿ ರಾಮಮೇವ ಅನುಪಶ್ಯತಿ. ಅವಳಿಗೆ ಎದುರುಗಡೆ ಕಾಡಿನಲ್ಲಿ ಎಷ್ಟೆಷ್ಟು ಥರದ ಹೂವಿದೆ, ಎಷ್ಟೆಷ್ಟು ಥರದ ಹಣ್ಣಿದೆ. ನಿಜವಾಗಿ ಸೀತೆ ಬಹಳ ಕ್ಯೂರಿಯಾಸಿಟಿ ಉಳ್ಳ ಹುಡುಗಿ. ರಾಮನ ಜೊತೆಗಿದ್ದಾಗ ಅವಳಿಗೆ ಚಿಕ್ಕ ಚಿಕ್ಕದು ಒಂದು ಸಣ್ಣ ಸಂಗತಿ ಕಂಡರೂ ಅದನ್ನು ರಾಮನ ಜೊತೆಗೆ ಭಾರಿ ಎಂಜಾಯ್ ಮಾಡುವವಳು. ಆ ಮಾಯಾ ಜಿಂಕೆಯನ್ನು ನೋಡಿದಾಗ ಅವಳ ಮಾತುಗಳನ್ನು ಕೇಳಿದ್ರೆ ಅವಳು ಪ್ರತಿ ಸಣ್ಣ ವಿಷಯದಲ್ಲೂ ಆಸಕ್ತಿದಾಯಕವಾದಂತಹ ವಿಷಯಗಳನ್ನು ಗುರುತಿಸುವವಳು. ಆದರೆ ಈಗ ಅವಳಿಗಿದು ಯಾವುದು ರುಚಿಸ್ತಾರೆ, ಇದು ಇನ್ನೇನು ಅದಕ್ಕಿಂತ ಕಾಡಿನಲ್ಲಿ ಎಲ್ಲೋ ಕೆಲವೊಂದು ವಿಚಿತ್ರವಾದ ಪ್ರಸಂಗಗಳಿರ್ತವೆ, ನೋಡಲಿಕ್ಕೆ ಅಪರೂಪದ ಪ್ರಸಂಗ ಇರುತ್ತೆ. ಇಲ್ಲಿ ರಾವಣ ಉದ್ದೇಶಪೂರ್ವಕವಾಗಿ ಎಲ್ಲ ಕಾಲದಲ್ಲೂ ಹೂ ಬಿಡುವ, ಎಲ್ಲ ಕಾಲದಲ್ಲೂ ಹಣ್ಣು ಬಿಡುವ, ಎಲ್ಲ ಕಾಲದಲ್ಲೂ ಚೆನ್ನಾಗಿ ಓಡಾಡಿಕೊಂಡಿರುವ ಚಿಗರೆಗಳಿರಬಹುದು ಅಥವಾ ಬಗೆ ಬಗೆಯ ಪ್ರಾಣಿ ಪಕ್ಷಿಗಳ ಪರಿಚಯವನ್ನು ಅಲ್ಲಿ ನೋಡಿ ಸಂತೋಷ ಪಡಲಿಕ್ಕೆ ಏನೇನು ಬೇಕು, ಒಂದು ಮನಸ್ಸಿಗೆ ತೃಪ್ತಿಯಾಗಿ ಇದು ನನಗೆ ಬೇಕು ಅಂತ ಅನ್ನಿಸುವಂಥ ಎಲ್ಲ ಥರದ ಸೊತ್ತುಗಳನ್ನು ಅಲ್ಲಿ ಜೊತೆಗಿಟ್ಟಿದ್ದಾನೆ. ಉದ್ದೇಶ ಮನಸ್ಸು ಲವಲವಿಕೆಯಿಂದ ಕೂಡಿದಾಗ ಒಳಗಿನಿಂದ ಉಂಟಾದ ಬಯಕೆಗೆ ನಾನು ಆಸರೆಯಾದರೆ ನನಗೆ ಬೇಕಾದ್ದನ್ನು ರಾಮಚಂದ್ರನ್ ಸೀತೆಯಿಂದ ಪಡಿಬಹುದು ಅಂತ ಇಷ್ಟೆಲ್ಲ ಕೆಟ್ಟ ದೃಷ್ಟಿ, ದೂರದೃಷ್ಟಿ ಅಲ್ಲ, ಅವನ ಒಳಗಿನ ಅಂತರ್ದೃಷ್ಟಿಯಿಂದ ಇದೆಲ್ಲ ವ್ಯವಸ್ಥೆ ಮಾಡಿದರೂ ಕೂಡ ರಾಮಮೇವ ಅನುಪಶ್ಯತಿ, ರಾಮನನ್ನು ಮಾತ್ರ ಗಮನಿಸ್ತಾ ಇರ್ತಾಳೆ. ನಾಮದ ಬಿಟ್ಟು ಬೇರೆ ಯಾವ ಸಂಗತಿಯನ್ನು ನೋಡ್ತಾ ಇಲ್ಲ. ಅದರಿಂದಾಗಿ ಇವನಿಗೆ ಅರ್ಥ ಆಗುತ್ತೆ ಇವಳೇ ಖಂಡಿತ ಸೀತೆ ಆಗಿರ್ತಾಳೆ ಅಂತ. ಹೀಗೆ ಯೋಚನೆ ಮಾಡ್ತಾ ಅವಳ ಪರಿಸರದಲ್ಲಿ ಏನೇನಿದೆ ಅಂತ ನೋಡುವಾಗ ರಾಕ್ಷಸಿಯರು ಕಾಣ್ತಾರೆ. ಸತದರ್ಶ ತಥಾ ಸೀತಾಂ ಪೂರ್ಣಚಂದ್ರನಿಭಾನನಾಂ ಶೋಕಭಾರೈರಿವನ್ಯಸ್ತಾಂ ಭಾರೈರ್ನಾವಮಿವಾಂಭಸಿ. ಸಮುದ್ರದ ಮಧ್ಯದಲ್ಲಿ ಸ್ವಲ್ಪ ಜಾಸ್ತಿ ಭಾರವನ್ನು ಹೊತ್ತ ಹಡಗು ಹೇಗೆ ಹೆಚ್ಚು ನೀರಿನ ತಳಕ್ಕೆ ಮುಟ್ಟಿರುತ್ತೋ ಹಾಗೆ ಇವಳಿದ್ಲು ಅಂತ ಹಿಂದೆ ಒಂದು ಹೇಳಿದರು. ಸ್ವಲ್ಪ ಒಂದು ಕಡೆ ವಾಲಿದ ಭಾರ ಇದ್ದ ನೌಕೆ ಹೇಗೆ ಈ ವಾಹನದಲ್ಲಿ ನೀವು ನೋಡಿದರೆ ಅದಕ್ಕೆ ಕಟ್ಟಿ ಹಾಕಿದ್ದು ಸರಿಯಾದ ಸಮತಟ್ಟಾಗಿದೆ ಇದ್ದರೆ ನೀವು ನೋಡಿದರೆ ಅದು ಲಾರಿಯೋ ಅಥವಾ ಏನು ಹಾಕೋ ಟೆಂಪೋ ಹೀಗೆ ಬಂದಾಗಿರುತ್ತೆ, ಒಂದು ಸೋಟಾಗಿ ಬಂದಾಗಿರುತ್ತೆ. ಆ ವಾಲಿ ಮತ್ತು ಆ ಸುಗ್ರೀವರ ಯುದ್ಧ ಆಗುವಾಗ ಸುಗ್ರೀವ ಒಂದು ಪೆಟ್ಟು ಕೊಟ್ಟಾಗ ಅವನು ವಾಲಿದ ಅನ್ನೋದನ್ನು ಹೇಳುವಾಗ ಹಡಗಿಗೆ ಒಂದು ಭಾಗಕ್ಕೆ ಜಾಸ್ತಿ ಭಾರವನ್ನು ಕೊಟ್ಟಾಗ ಹೇಗೆ ಅದು ಒಂದು ಕಡೆಗೆ ವಾಲಿದಂತೆ ಇರುತ್ತೆ, ಬೀಳಲಿಲ್ಲ ಅಂತ. ಅದು ಬೀಳುವುದಿಲ್ಲ, ಹಾಗೆಯೇ ಹೋಗ್ತಾ ಇರುತ್ತೆ ನೀವು ನೋಡಿದರೆ. ಈಗ ಅಂಥದ್ದೇ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಸ್ವಲ್ಪ ಮಾಮೂಲು ಲಗೇಜಿಗಿಂತ ಹೆಚ್ಚು ಲಗೇಜ್ ಹಾಕಿದಾಗ ಹಡಗಿನಲ್ಲಿ ಅದು ಒಂದು ಬರುವ ಸ್ಥಿತಿಗತಿಗಳನ್ನು ನೋಡುವಾಗ ಗೊತ್ತಾಗುತ್ತೆ ಇದು ಸರಿ ಸ್ಥಿತಿಯಲ್ಲಿದೆ ಅಂತ. ಅದರ ಭಾರ ಜಾಸ್ತಿ ಆದರೆ ಅದು ಹೆಚ್ಚು ಕೆಳಕ್ಕೆ ತಳಕ್ಕೆ ತಳ್ಳಲ್ಪಟ್ಟ ಹಾಗೆ ಇರುತ್ತೆ.
ಹಾಗೆ ತಳ್ಳಿದ ಸ್ಥಿತಿಯಲ್ಲಿದ್ದಂತಹ ಹಡಗಿನಂತೆ ಶೋಕಭಾರದಿಂದ ತುಂಬಿದ ಸೀತೆ ಕೆಳಕ್ಕೆ ಇಳಿಯಲ್ಪಟ್ಟಂತಹ ಹಡಗಿನಂತೆ ಕಾಣಿಸ್ತಾ ಇದ್ದಾಳೆ ಅಂತ ಹೀಗೆ ಹೇಳಿ, ದಿದೃಕ್ಷಮಾಣೋ ವೈದೇಹೀಂ ಹನುಮಾನ್ ಮಾರುತಾತ್ಮಜ ಸತದರ್ಶ ಅವಿದೂರಸ್ಥ ರಾಕ್ಷಸೀರ್ ಘೋರ ದರ್ಶನಾ. ನೋಡುವುದಕ್ಕೆ ಭಯಂಕರವಾಗಿದ್ದಂತಹ ರಾಕ್ಷಸಿಯರನ್ನೆಲ್ಲರನ್ನೂ ಕೂಡ ದದರ್ಶ, ಅವಿದೂರಸ್ಥ ತುಂಬ ದೂರದಲ್ಲಿ ಇರಲಿಲ್ಲ, ಅಲ್ಲೇ ಮರದ ಬುಡದಲ್ಲಿ ಮರೆಯಾಗಿ, ಮರದ ಎತ್ತರದಲ್ಲಿ ಮರೆಯಾಗಿ ಕೂತು ನೋಡ್ತಾ ಇದ್ದಾನೆ. ಒಬ್ಬಳು ಏಕಾಕ್ಷೀಂ, ಒಂದೇ ಕಣ್ಣು, ಇಡೀ ಮುಖದಲ್ಲಿ ಕಣ್ಣು ಮಾತ್ರ, ಇನ್ನೆಂಥದ್ದು ಇಲ್ಲ. ಏಕಕರ್ಣಾಂ, ಒಂದೇ ಕಿವಿ, ನೆತ್ತಿಯ ಮಧ್ಯದಲ್ಲಿ ಒಂದು ಕಿವಿ ಅಷ್ಟೇ, ಇನ್ನೆಂಥದ್ದು ಇಲ್ಲ. ಕರ್ಣಪ್ರಾವರಣಾಂ ತತಃ, ಇನ್ನು ಈ ಕಿವಿಗಳು ಕೆಲವರು ಇದ್ದ ರಾಕ್ಷಸಿಯರ ಕಿವಿ, ಈ ಕಿವಿಯನ್ನು ಮಕ್ಕಳಿಗೆ ಜೋರು ಮಾಡಲಿಕ್ಕೆ ಹಿಂಡುವಾಗ ಹೇಗಿರುತ್ತೋ ಹಾಗಿತ್ತಂತೆ. ಹಿಂಡಿ ತೆಗೆದ ಪ್ರಾವರಣಾಂ ಕರ್ಣಾಂ, ಮುಚ್ಚಿ ಜೋರು ಮಾಡಿ ಎಲ್ಲ ಶಿಕ್ಷೆ ಕೊಟ್ಟು ತಪ್ಪು ಮಾಡ್ತೀಯಾ ಅಂತ ಬೈಯುವಾಗ ಹೇಗೆ ಬೆಂಡ್ ಮಾಡಿರ್ತಾರೋ ಹಾಗೆ ಅದು ಮುರುಟಿದ ಹಾಗೆ ಇತ್ತಂತೆ. ಕರ್ಣ ಪ್ರಾವರಣಾಂ ತಥಾ, ಇನ್ನು ಕೆಲವು ರಾಕ್ಷಸಿಯರಿಗೆ ಅಕರ್ಣ, ಕಿವಿಯೇ ಇರಲಿಲ್ಲ ಅಂತೆ, ಏನು ಹೇಳಿದ್ದು ಕೇಳಿಸಿರ್ಲಿಲ್ಲ, ಅದು ನೋಡಿದ ತಕ್ಷಣ ಗಬಕ್ಕ ಬಾಯಿಗೆ ಹಾಕೊಂಡು ತಿನ್ನೋದು ಅಷ್ಟೇ ಗೊತ್ತು. ಶಂಕುಕರ್ಣ, ಬೆಂಡಾದಂತಹ ಈ ಆಯುಧಗಳನ್ನು ಬಳಸುವಾಗ ಒಂದು ಶಂಕು ಇರುತ್ತೆ, ಕೊಕ್ಕೆಯ ಥರ, ಕೊಕ್ಕೆಯ ಹಾಗೆ ಇದ್ದಂತಹ ಕಿವಿ. ಇನ್ನು ಹೀಗೆ ಮಸ್ತಕ ಉಚ್ಛ್ವಾಸ ನಾಸಿಕಾಂ, ನೆತ್ತಿಯಲ್ಲೇ ಮೂಗು, ಇನ್ನೇನು ಇಲ್ಲ, ಏನೂ ಇಲ್ಲ, ಮೂಗು ಮಾತ್ರ ಇಷ್ಟು ದೊಡ್ಡದಿದೆ. ಒಂದು ಅಧ್ಯಾಯ ಪೂರ್ತಿ ಒಂದಿಷ್ಟು ಥರದ ವಿಚಿತ್ರವಾದ ಆಕೃತಿಯ ರಾಕ್ಷಸಿಯರಿದ್ದರು ಅಂತ. ನಾವು ಇವತ್ತು ಈ ಮಕ್ಕಳಿಗೆ ನೋಡಲಿಕ್ಕೆ ಅಂತ ಹಾಕುವಂತಹ ಚಾನೆಲ್ಗಳಲ್ಲಿ ಯಾವುದು ಮೂಗು, ಕೈ, ಬಾಯಿ ಯಾವುದು ನೆಟ್ಟಿಗಿರುವುದಿಲ್ಲ, ಅದನ್ನೇ ಮಕ್ಕಳ ಹತ್ರ ತೋರಿಸಿ ಮಕ್ಕಳ ತಲೆಯಲ್ಲೂ ಅಂಥದ್ದೇ ಚಿತ್ರಗಳು ಮೂಡುವ ಹಾಗೆ ಮಾಡ್ತೇವೆ ನಾವು. ಆದರೆ ಅದಕ್ಕಿಂತ ಚೆನ್ನಾಗಿ ಒಂದು ವಿಚಿತ್ರವಾದ ರೀತಿಯ ಆಕರ್ಷಣೆಯುಕ್ತವಾದಂತಹ ವರ್ಣನೆಗಳನ್ನು, ಹ್ರಸ್ವಾಂ, ಕೆಲವರು ಇಷ್ಟೇ ಚಿಕ್ಕ ರಾಕ್ಷಸಿಯರು, ಹೆಬ್ಬೆರಳಿನಷ್ಟೇ ಗಾತ್ರದ ಹ್ರಸ್ವಾಂ, ಕೆಲವರು ದೀರ್ಘಾಂ, ಎತ್ತರಕ್ಕೆ ಮರದಷ್ಟೇ ಎತ್ತರ, ಕಡ್ಡಿ ಥರ, ಅವರೇ ಒಂದು ಥರ ವಿಚಿತ್ರವಾದ ರೂಪ. ಕುಬ್ಜಾಂ, ಕೆಲವರು ದಪ್ಪಕ್ಕಿದ್ದಾರೆ, ಅದರ ಗಿಡ್ಡಕ್ಕಿದ್ದಾರೆ. ವಿಕಟಾಂ, ವಿಕಾರವಾದ ಆಕಾರ. ವಾಮನಾಂ, ಅವರ ದೇಹದ ಸೈಜಿಗೂ ಆಕಾರಕ್ಕೂ ಹೊಂದುವುದಿಲ್ಲ, ನೋಡಲಿಕ್ಕೆ ಫುಲ್ ಇದ್ದ ಹಾಗೆ ಕಾಣುತ್ತೆ, ಆದರೆ ಅಡ್ಡ ಬೆಳೆದದ್ದು ಅಂದರೆ ಅದು 2 ಗೋಡೆಗಳನ್ನು ದಾಟಿದರೆ ಆಮೇಲೆ ಇನ್ನೊಂದು ಗೋಡೆ ಬೇಕಾಗಿಲ್ಲ, ಇವನೇ ಒಂದು ಗೋಡೆ, ಇದೇ ಒಂದು ಗೋಡೆ ರೀತಿ. ಆ ರೀತಿ ಕರಾಳಾಂ ಭಗ್ನ ವಕ್ತ್ರಾಂ, ಹಲ್ಲೆಲ್ಲ ಉದುರಿ ಹೋದದ್ದು ಅಥವಾ ಒಂದೇ ಹಲ್ಲು, ಕೋರೆ ಹಲ್ಲು ಮಾತ್ರ ತುಂಬಿಕೊಂಡಿರುವಂಥದ್ದು, ಕೆಟ್ಟ ಕಣ್ಣು, ವಿಕೃತವಾದ ಮುಖ, ವಿಕೃತಾಹ ಪಿಂಗಳಾಹ ಕಾಳೀಹಿ ಕ್ರೋಧನಾಹ ಕಲಹಪ್ರಿಯಾಹ, ಹೀಗೆ ಒಂದೊಂದು ದೃಷ್ಟಿಯಿಂದ ಒಂದೊಂದು ರೀತಿ ಕಾಣಿಸ್ತಾ ಇದ್ದಂತಹ ಎಲ್ಲ ರಾಕ್ಷಸಿಯರು ಅನೇಕ ಥರದ ಆಯುಧಗಳನ್ನು ಹಿಡಿದುಕೊಂಡು ಸೀತೆಯ ಪರಿಸರದ ಸುತ್ತ ಅತ್ತ ಇತ್ತ ಓಡಾಡುತ್ತಾ, ಆಕೆ ಎಲ್ಲಿಯೂ ಕೂಡ ಗಮನವನ್ನು ಎಲ್ಲಿ ಹರಿಸಿದ್ರು ಅದರ ಬಗ್ಗೆ ಏನದು, ಅವಳು ಯಾಕೆ ಆಚೆ ನೋಡ್ತಿದ್ದಾಳೆ, ಅಲ್ಲೋಗಿ ನೋಡ್ಕೊಂಬರೋದು, ಏನಾದರೂ ಬಂದು ಇವರು ನಮ್ಮನ್ನು ಸೆದೆ ಬಡಿಲಿಕ್ಕೆ ಏನಾದರೂ ಉಪಾಯ ಮಾಡ್ತಾ ಇದ್ದಾರಾ ಅಂತ. ಹೀಗೆ ಬಗೆ ಬಗೆಯ ದೃಷ್ಟಿಯಿಂದ ಅವಳನ್ನು ಗಮನಿಸಲಿಕ್ಕೋಸ್ಕರ ಎಲ್ಲ ಕಡೆ ನಿಂತಿದ್ದಾರೆ. ಎಲ್ಲ ಥರದ ಪ್ರಾಣಿಗಳ ಮುಖವೂ ಇತ್ತಂತೆ. ವರಾಹಮುಖಿ, ಮೃಗಮುಖಿ, ಶಾರ್ದೂಲಮುಖಿ, ಮಹಿಷಮುಖಿ, ನರಿ, ಶಿವಾಮುಖಿ, ಹೀಗೆ ಎಲ್ಲ ಮುಖಗಳಿಂದ ಕೂಡಿದ ರಕ್ಕಸಿಯರು. ಅವನು ಆಕೆಯನ್ನು ಅಪಹರಿಸಲಿಕ್ಕೆ ಬಂದಾಗ ಅಲ್ಲಿ ಕತ್ತೆಯ ಮೋರೆಯ ವಾಹನವನ್ನೇ, ಕತ್ತೆಯ ಮೋರೆಯ ರಾಕ್ಷಸಿಯರನ್ನು ವಾಹನವಾಗಿರಿಸಿಕೊಂಡು ಅವನು ಅಲ್ಲಿ ಆಕೆಯನ್ನು ಅಪಹರಿಸಲಿಕ್ಕೋಸ್ಕರ ಬಂದದ್ದು ಹೇಳುವಾಗ ಅಲ್ಲಿ ಬಂದಿತ್ತು ಖರಮುಖಾನ್. ಇಲ್ಲಿ ಈ ಥರದ ಎಲ್ಲ ಥರದ ಮುಖಗಳಿಂದ ಕೂಡಿದ ಆನೆಯ ಮೋರೆ, ಉಷ್ಟ್ರ ಒಂಟೆಯ ಮೋರೆ, ಹಯ ಕುದುರೆಯ ಮೋರೆ, ಹೀಗೆ ವಿಚಿತ್ರವಾದ ಮೋರೆಗಳು. ಕೈಕಾಲುಗಳು ಹಾಗೆ, ಅವರ ಕೈಕಾಲುಗಳೆಲ್ಲ ಒಂದೊಂದು ಸಣ್ಣ ಕೈಕಾಲಲ್ಲ, ಗಜಪಾದಿ, ಆನೆಯ ಹಾಗಿನ ದಪ 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 ಕಾಲುಗಳು, ಕೈಗಳು ಎಲ್ಲವೂ ಕೂಡ ಈ ರೀತಿ. ನಿಖಾತ ಶಿರಸೋಪರಾಹ, ಕೆತ್ತಿ ತೆಗೆದ ತಲೆಯ ಹಾಗೆ ಒಂದೊಂದು ತುಂಡು ತುಂಡಾದ ಮಡಿಕೆಗಳಿದ್ದ ಹಾಗೆ. ನಮ್ಮಲ್ಲಿ ಖಾಲಿ ಮಡಿಕೆ ಒಂದು ತುಂಡು ಮಾಡಿದರೆ ಹೇಗಿರುತ್ತೆ ಹಾಗೆ ಇಡೀ ತಲೆಯ ಹಾಗೆ, ಒಳಗೇನು ಇಲ್ಲ, ಟೊಳ್ಳು. ಅಂತಹ ತಲೆಯಿಂದ ಕೂಡಿದ ರಾಕ್ಷಸಿಯರೆಲ್ಲ ಕಡೆಯಿಂದ ಏಕಹಸ್ತ, ಏಕಪಾದ, ಒಂದೇ ಕೈ, ಒಂದೇ ಕಾಲು, ಈ ಖರಕರ್ಣಿ, ಕತ್ತೆಯ ಕಿವಿ ಉಳ್ಳವರು, ಅಶ್ವಕರ್ಣಿಕ, ಕುದುರೆಯ ಅಂತೆ ಕಿವಿ ಉಳ್ಳವರು, ಗೋಕರ್ಣಿ,
ಆನೆಯ ಅದು ಹಸುವಿನ ಕಿವಿಯಂತೆ ಕಿವಿ ಉಳ್ಳವರು, ಆನೆಯ ಕಿವಿಯಂತೆ ದೇಹದಲ್ಲಿ ಏನೂ ಇಲ್ಲ, ಕರ್ಣನೇ ದೊಡ್ಡದು ಕಾಣಿಸುತ್ತೆ, ಹಸ್ತಕರ್ಣಿ, ಮುಖ ಇಷ್ಟು ಚಿಕ್ಕದು, ತಲೆ ಅದರ ಪಕ್ಕದಲ್ಲಿರುವ ಕಿವಿಗಳು ಮಾತ್ರ ಇಷ್ಟು ದೊಡ್ಡದು. ಹೀಗೆ ನೂರಾರು ಥರದ ರಾಕ್ಷಸರಿಂದ ತುಂಬಿದ, ಎಲ್ಲರೂ ಕೂಡ ಮಾಂಸ ಶೋಣಿತ ದಿಗ್ಧಾಂಗೀ, ಮೈಯಲ್ಲೆಲ್ಲ ಹಾಗಾಗಿ ಹಿಸಿದು ತಿಂದ ಪ್ರಾಣಿಗಳ ನೆತ್ತರು ಮೈ ಮೇಲೆ ಹರಿತಾ ಇರುವ ಸ್ಥಿತಿಯಲ್ಲೇ ಓಡಾಡ್ತಾ ಮಾಂಸ ಶೋಣಿತ ಭೋಜನ, ಯಾವಾಗಲೂ ತಿಂತಾ ಇರುವುದೇ ಒಂದು ಸ್ವಭಾವ. ಎಲ್ಲೇ ಹೋಗಲಿ ಒಂದು ಡಬ್ಬ ಹಿಡ್ಕೊಂಡು ತಿಂತಾ ಇರ್ತಾರೆ. ಅದು ಯಾವ ಜಾಗ ಅಂತಿರೋದಿಲ್ಲ, 24 ಗಂಟೆ ತಿನ್ನುವುದಕ್ಕೋಸ್ಕರನೇ ಹುಟ್ಟಿದ್ದು ಅನ್ನುವ ಹಾಗೆ ಎಲ್ಲಿ ಏನು ಸಿಕ್ಕಿದ್ರೂ ತಿಂತಾ ಇರೋದು. ಈ ತಿನ್ನುವ ಸ್ವಭಾವದ ಒಂದಿಷ್ಟು ಅಂದರೆ ಎಲ್ಲರೂ ಹಾಗೇನೆ ರಾಕ್ಷಸಿಯರು ಇದ್ದಾರೆ. ಹಾಗೆ ತಿನ್ನುವ ಸ್ವಭಾವ ಇದ್ದವರು ಅದೇ ಕಾಲದವರು, ಅಲ್ಲಿಂದ ಮರ್ತೋಗಿಲ್ಲ ಅವ್ರಿಗೆ, ಈಗಲೂ ಅದೇ ಸ್ವಭಾವದಿಂದ ಹೋದಲ್ಲೆಲ್ಲ ತಿಂತಾ ಇರ್ತಾರೆ, ಏನು ಮಾಡಲಿಕ್ಕಾಗಲ್ಲ. ಪಿಬಂತಿ ಹಿ ಸತತಂಪಾನಂ, ಕೈಯಲ್ಲಿ ಯಾವಾಗಲೂ ಒಂದು ಪಾತ್ರೆ, ಕುಡಿತಾ ಇರೋದು, ಕುಡಿತಾಯಿರಿ ಕುಡಿತಾಯಿರಿ ಕುಡಿತಾಯಿರಿ, ತೊಳಿತಾಯಿರಿ, ಎಲ್ಲ ಬರೀ ಇಷ್ಟೇ ಕೆಲಸ. ಇನ್ನೇನು ಅವರಿಗೆ ಅಂತ ಒಂದು ಸ್ವಂತಕ್ಕೆ ಯೋಚನೆ ಮಾಡಬೇಕು, ಒಂದು ತಲೆ ಇದೆ ಅದರಿಂದ ಏನಾದರೂ ಯೋಚಿಸಿ ಒಳ್ಳೆಯದನ್ನು ಮಾಡಬೇಕು, ಇಲ್ಲ, ಇವು ಸ್ವಭಾವನೇ ಹಾಗೆ. ಪಿಬಂತಿ ಸತತಂಪಾನಂ ಸದಾ ಮಾಂಸಾಸು ಸುರಾಪ್ರಿಯಾ, ಮದಿರೆಯನ್ನು ಮತ್ತೆ ಮತ್ತಗೊಳ್ಳುವುದಕ್ಕಾಗಿ ಕುಡಿದು ಎಲ್ಲ ದೇಹ ಹೇಗಂದರೆ ಹಾಗೆ ಬೆಳೆದು, ಯಾವ ಜಾಗದಲ್ಲಿ ಹೇಗೆ ಬೆಳಿಬೇಕು ಅಂತಿಲ್ಲ, ಎಲ್ಲೆಂದರಲ್ಲಿ ಹಾಗೆ ದೇಹ ವಿಕೃತವಾಗಿ ಬೆಳೆದು ನಿಂತಹ ರಕ್ಕಸಿಯರು ಆ ಸುತ್ತ ಓಡಾಡ್ತಾ ಇದ್ದಾರೆ. ರೋಮಹರ್ಷಣ ದರ್ಶನ, ಒಂದು ಸರ್ತಿ ನೋಡಿದರೆ ಮೈ ರೇಜಿಗೆ ಆಗಬೇಕು, ಅವರನ್ನು ನೋಡಿದರೆ ಭಯನೇ ಆಗಬೇಕು, ಅಂಥ ದರ್ಶನದಿಂದ ಕೂಡಿದವರನ್ನೆಲ್ಲ ಕಪಿಶ್ರೇಷ್ಠ ದದರ್ಶ. ಅವನಿಗೇನು ಭಯ ಆಗಲಿಲ್ಲ, ಇಂಥದ್ದೆಲ್ಲ ತುಂಬ ನೋಡಿದ್ದಾನೆ, ಕಾಡಿನಲ್ಲಿ ಓಡಾಡಿಕೊಂಡು ರಾಮನ ಪರಿಸರದಲ್ಲಿ ಅವನು ಅಂಥವರನ್ನು ಕೊಂದಿದ್ದಾನೆ, ಅದಕ್ಕೆ ಅದೇ ಕಾಡಿನಲ್ಲಿ ಇದ್ದದ್ದಾದ್ರೆ ಇವನು ನೋಡಿದ್ದಾನೆ. ತಾಂ ಕ್ಷಮಾಂ ಸುವಿಭಕ್ತಾಂಗೀಂ ವಿನಾಭರಣ ಶೋಭಿನೀಂ, ಇವರ ಮಧ್ಯದಲ್ಲಿ ಇದಕ್ಕೆ ಒಂದು ಹೊಂದಿಕೆ ಆಗದವಳು ಒಬ್ಬಳಿದ್ದಾಳೆ. ಇವರೆಲ್ಲ ಇರುವುದಕ್ಕೂ ಅವಳಿರುವುದಕ್ಕೂ ಒಂದು ಯಾವ ರೀತಿಯಿಂದ ಹೋಲಿಸಿದರೂ ಇವಳು ಇರಲಿಕ್ಕೆ ಇದೊಂದು ಕಾರಣ ಇತ್ತು, ಅದಕ್ಕೋಸ್ಕರ ಇಲ್ಲಿ ಇರಬಹುದು, ಒಂದು ಅಂಶವೂ ಇದರ ಜೊತೆಗೆ ಸೇರ್ತಾ ಇಲ್ಲ. ಯಾಕೆ ಅಂದರೆ ಅತ್ಯಂತ ಸಹನೆಯ ಗುಣವುಳ್ಳವಳು, ಚೆನ್ನಾದ ಶರೀರದಿಂದ ತುಂಬಿದವಳು, ಆಭರಣಗಳು ಅವರೆಲ್ಲ ಮೈ ಮೇಲೆ ರಾಶಿ ಆಭರಣ ಹಾಕ್ಕೊಂಡಿದ್ದಾರೆ, ಈ ಕತ್ತೆಗೆ ರೇಷ್ಮೆ ಹೊದಿಸಿದಾಗೆ, ಅದಕ್ಕೆ ಬೆಲೆನೂ ಗೊತ್ತಿಲ್ಲ, ಅದು ಚಂದನೂ ಕಾಣಲ್ಲ. ಅಂತಹ ಆಭರಣಗಳಿಲ್ಲದೇ ಇದ್ದರೂ ಕೂಡ ಸೀತೆ ಮಾತ್ರ ಚೆನ್ನಾಗಿ ಶೋಭಿಸ್ತಾ ಇದ್ದಾಳೆ. ಹನುಮಂತನಿಗೆ ಪ್ರಹರ್ಷ ಮತುಲಂ ಲೇಭೆ, ಸೀತೆ ಅಂತೂ ಕಂಡ್ಲಲ್ವಾ, ಅವಳು ಕಷ್ಟ ಆಗಿದೆ ಸರಿ ಅವಳಿಗೆ, ಆದರೆ ನನಗೆ ಈಗ ಸೀತೆಯ ದರ್ಶನ ಅಂತೂ ಆಯಿತು, ನಾನು ಬಂದ ಉದ್ದೇಶವೇ ಪ್ರಮುಖವಾಗಿದ್ದದ್ದು ಸೀತೆಯನ್ನು ನೋಡಬೇಕು ಅಂತ. ನೋಡಿದ್ದಾಯಿತು. ಹರ್ಷಜಾನಿ ಚ ಸೋಶ್ರೂಣಿತಾಂ ದೃಷ್ಟ್ವಾ ಮದಿರೇಕ್ಷಣಾಂ, ಕಣ್ಣಿನಲ್ಲಿ ಆನಂದದ ನೀರು ಇಳಿದು ಬಿಟ್ಟದಂತೆ ಅವನಲ್ಲಿ. ಮುಮೋಚ ಹನುಮಾನ್ಸ್ತತ್ರ ನಮಶ್ಚಕ್ರೇ ಚ ರಾಘವಂ, ರಾಮನನ್ನು ಮನಸಾ ನಮಿಸಿ ನಿನ್ನ ಕೆಲಸದಲ್ಲಿ ಇಷ್ಟಂತೂ ಯಶಸ್ಸನ್ನು ಸಾಧಿಸಿದೆ, ನಿನಗೆ ಮೋರೆ ತೋರಿಸ್ಲಿಕ್ಕೆ ನನಗಾಯಿತು. ಅಕಸ್ಮಾತು ಈಗ ಸೀತೆಯ ಸುದ್ದಿಯನ್ನು ನಾನು ಹೇಳಿಲ್ಲ ಅಂದರೆ ಏನಾಗುತ್ತೆ ಅನ್ನೋದೊಂದು ದೊಡ್ಡ ಲಿಸ್ಟ್ ಯೋಚನೆ ಮಾಡಿದವನು. ಸೀತೆ ಅಕಸ್ಮಾತ್ ಈಗ ಸಿಗಲಿಲ್ಲ ಅಂತ ನಾನು ಹೋಗಿ ವಾಪಸ್ ಹೋದರೆ ನನ್ನನ್ನು ಕಾಯ್ತಾ ಇರುವವರಂತೂ ಮೋರೆ ಚಪ್ಪೆ ಆಗುತ್ತೆ, ಅವರ ಮೋರೆಯಲ್ಲಿ ಮೊದಲೇ ಏನೂ ಇಲ್ಲ, ಈಗ ಇದು ಕೇಳಿದಾಗಂತೂ ಆಯಿತು ನಮ್ಮ ಕತೆ ಅಂತ ಇನ್ನೂ ಬೇಸರ ವ್ಯಕ್ತಪಡಿಸ್ತಾರೆ. ಹೋಗಿ ರಾಮನಿಗೆ ಹೇಳಿದರೆ ಸೀತೆ ಸಿಗುವುದಿಲ್ಲ ಅಂತ ಗೊತ್ತಾದರೆ ಅವನು ಪ್ರಾಣ ಬಿಡ್ತಾನೆ, ಅವನು ಪ್ರಾಣ ಬಿಟ್ಟರೆ ಲಕ್ಷ್ಮಣ ಉಳಿಯಲ್ಲ, ಅವರಿಬ್ಬರು ಪ್ರಾಣ ಬಿಟ್ಟರೆ ಸುಗ್ರೀವ ಉಳಿಯಲ್ಲ, ಅವರಿಬ್ಬರು ಪ್ರಾಣ ಬಿಟ್ಟರು ಅಂದರೆ ಭರತ ಉಳಿಯಲ್ಲ, ಭರತ ಉಳಿಲಿಲ್ಲ ಅಂತ ಶತ್ರುಘ್ನ ಉಳಿಯಲ್ಲ, ಅವರು 4 ಜನ ಹೋದರು ಅಂತ ಅವರ ತಾಯಿಯರು 3 ಜನನೂ ಉಳಿಯಲ್ಲ, ಇತ್ತ ತಂದೆ ತಾಯಿ ಇಬ್ಬರು ಸತ್ರು ಅಂದರೆ ಅಂಗದ ಯಾಕೆ ಉಳಿತಾನೆ. ಆಮೇಲೆ ಇಡೀ ದೇಶವೇ ಆಚೆಯಿಂದ ಅಯೋಧ್ಯೆ, ಈಚೆಯಿಂದ ಕಿಷ್ಕಿಂಧೆ, ಎಲ್ಲರೂ ಕೂಡ ತಮ್ಮ ತಮ್ಮ ದುಃಖದಿಂದ ಶರೀರವನ್ನು ತ್ಯಾಗ ಮಾಡಿಯಾರು, ಕುತ್ತಿಗೆಯನ್ನು ಕೊಯ್ದುಕೊಂಡಾರು, ಬೆಂಕಿಗೆ ಹಾರಿಯಾರು ಅಂತೆಲ್ಲ ಅವನು ಊಹೆ ಮಾಡಿದ್ದ. ಹಬ್ಬ, ನಾನು ಈಗ ಒಂದು ಸೀತೆಯನ್ನು ನೋಡದೇ ಇದ್ದರೆ ಏನೆಲ್ಲ ಅನರ್ಥ ಆಗುತ್ತೆ ಅಂತ ಒಂದು ಸರ್ತಿ ಯೋಚಿಸಿ, ಏನೇನು ಆಗುತ್ತೆ ಅಂತ ಯಾಕೆ ಊಹೆ ಮಾಡಬೇಕು, ಎಲ್ಲ ನಾವು ಊಹೆ ಮಾಡಿಯೇ ಹಾಳಾಗೋದು ಎಷ್ಟೋ ಸಲ, ತಪ್ಪು, ಹಾಗೆಲ್ಲ ಯೋಚನೆ ಮಾಡಬಾರ್ದು. ಖಂಡಿತ ಸೀತೆ ಸಿಗ್ತಾಳೆ, ಮೊದಲು ಹುಡುಕದ ಕೆಲಸ ಮಾಡಬೇಕಷ್ಟೇ ಹೊರತು ಏನೋ ಆದರೆ ಹೋದರೆ ಇನ್ನೊಂದು, ನಮ್ಮ ಸಾಮಾನ್ಯ ಆದರೆ ಹೋದರೆ ಹತ್ತಿ ಬೆಳೆದ್ರೆ ಅಜ್ಜಿಗೊಂದು ಸೀರೆ ಅಂತ ನಾವು ಈ ಬೆಳೆಯುವುದಕ್ಕೆ ಪ್ರಯತ್ನ ಮಾಡದೆ, ಹಾಗಾದರೆ ಒಂದು ವೇಳೆ ಅವ್ರು ಹೀಗೆ ಬೈಯಿದ್ರೆ, ಅವ್ರು ಹೀಗೆ ಬೇಜಾರು ಮಾಡಿಕೊಂಡ್ರೆ, ಹೀಗೆ ಅವ್ರು ಕೊಡದೇ ಇದ್ದರೆ ನೀವು ಪ್ರಯತ್ನ ಮಾಡಪ್ಪ, ಅದು ಆಗದೇ ಇದ್ದರೆ ಆಮೇಲೆ ನೋಡೋಣ. ನಮಗೆ ಕ್ರಿಯೆಯಲ್ಲಿ ಚಟುವಟಿಕೆಯಲ್ಲಿ ತೊಡಗುವ ಅಭ್ಯಾಸ ಇಲ್ಲದೆ ಊಹಿಸುವುದರಲ್ಲಿ ಕಾಲ ಕಳೆದು ಎಷ್ಟೋ ಕ್ರಿಯೆಗಳನ್ನು ಹಾಳು ಮಾಡಿಕೊಳ್ತೇವೆ ಅನ್ನೋದನ್ನು ಹನುಮಂತ ತೋರಿಸಿದ ರೀತಿಯಲ್ಲಿ ಈಗ ಸೀತೆಯನ್ನು ನೆನಪಿಸಿಕೊಂಡು ಅಂತೂ ಈ ಇಡೀ ಸರಣಿ ಸಾವಿನ
ಹಿಂದೆ ಇದ್ದ ಒಂದು ದೊಡ್ಡ ಕೊಂಡಿ ಕಳಚಿ ಹೋಯಿತು. ಈಗಂತೂ ಸೀತೆ ಸಿಕ್ಕಿದ್ಲು ಅಂತ ತುಂಬ ಸಂತೋಷಪಟ್ಟ. ರಾಮನಿಗೆ ಮತ್ತೆ ನಮಸ್ಕಾರ ಮಾಡ್ತಾನೆ. ನಮಸ್ಕೃತ್ವಾ ಸ ರಾಮಾಯ ಲಕ್ಷ್ಮಣಾಯ ಚ ವೀರ್ಯವಾನ್ ಸೀತಾದರ್ಶನ ಸಂಹೃಷ್ಟೋ ಹನುಮಾನ್ ಸಂವೃತೋಭವತ್. ಸೀತೆ ಬದುಕಿದ್ದಾಳೆ ಅನ್ನೋ ಈ ಒಂದು ಸುದ್ದಿ ಈಗ ಸಾಕು, ಎಲ್ಲರನ್ನೂ ಬದುಕಿಸ್ಲಿಕ್ಕಾಯಿತು. ಇವನು ಇನ್ನು ಇಲ್ಲಿಂದ ಇವಳನ್ನು ಕರ್ಕೊಂಡು ಹೋಗುವ ಬಗೆ ಹೇಗೆ ಅನ್ನೋದನ್ನು ಯೋಚನೆ ಮಾಡಬೇಕು. ಇಲ್ಲಿ ರಾವಣನ ವಲಯದಲ್ಲಿ ಇದ್ದಾಳವಳು. ಈಗ ರಾವಣ ಏನಾದರೂ ಅಂಥದ್ದು ಸೂಚನೆ ಸಿಗುತ್ತೆ, ನಾನು ಇಲ್ಲೇ ನೋಡ್ತಾನೆ ಅವನು ಇನ್ನೇನೇನಾಗುತ್ತೆ ಅಂತ. ಏನಾದರೂ ಇನ್ನು ಸ್ವಲ್ಪದರಲ್ಲೇ ಹೆಚ್ಚು ಕಮ್ಮಿ ಆಗುತ್ತೆ ಅಂದರೆ ಅವನನ್ನು ಮೊದಲು ಬಡಿದು ಮಲಗಿಸಿ ಸೀತೆಯನ್ನು ಕರ್ಕೊಂಡು ಹೋಗೋದಷ್ಟೇ. ಇಲ್ಲ ಅವಕಾಶ ಇದೆ ಇನ್ನು ಅಂದರೆ ರಾಮನನ್ನು ಕರೆತರುವ ಯೋಚನೆಗೆ ನಾವು ತಲೆ ಹಾಕಬೇಕು ಅಂತ ಹೀಗೆ ಯೋಚಿಸಿ ಮೊದಲು ಸ್ಥಿತಿಗತಿ ಏನಿದೆ ಇದನ್ನು ಸುಮ್ಮನೆ ನೋಡಬೇಕು ಅಂತ ಅಂದ್ಕೊಂಡು ಸುಮ್ಮನೆ ಕೂತಿದ್ದಾನೆ. ನಮಗಾದರೆ ನೋಡಿದ ತಕ್ಷಣ ಓ ಸೀತಾ ಅಂತ ಹೋಗಿ ಮಾತಾಡಿಬಿಡ್ತಿದ್ವಿ. ಹನುಮಂತ ಮಾತಾಡಲಿಲ್ಲ. ಯಾಕೆಂದರೆ ಈಗ ಇರುವ ಸಿಚುವೇಶನ್ ಮತ್ತು ಈಗಿರುವ ಪ್ಲೇಸು ಎರಡನ್ನೂ ಕ್ರಿಟಿಕಲ್ ಆಗಿದೆ ಅನ್ನೋದನ್ನು ಗಮನಿಸಿದ್ದಾನೆ. ಎಲ್ಲವೂ ಹೇಳಿಕೊಟ್ಟು, ಇದು ನೀನಲ್ಲಿಗೆ ಹೋದಾಗ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳಿಕೊಡ್ಲಿಕ್ಕೆ ಬರೋದಿಲ್ಲ. ಆ ಸಿಚುವೇಶನ್ ನೋಡ್ಕೊಂಡು ಅಲ್ಲಿ ಡಿಸಿಷನ್ ತಗೊಳ್ಬೇಕು. ಡಿಸಿಷನ್ ಮೇಕಿಂಗ್ ಅನ್ನೋದು ಸರಿಯಾದ ಕಾಲಕ್ಕೆ ಸರಿಯಾದ ದೃಷ್ಟಿಯಲ್ಲಿ ಮಾಡಿದರೆ ಮಾತ್ರ ಅದು ಯಶಸ್ಸಿಗೆ ಕಾರಣ ಆಗುತ್ತೆ. ಏನು ಮಾತಾಡದೆ ಸುಮ್ಮನೆ ಇದ್ದು ಬಿಡ್ತಾನೆ. ಇಷ್ಟರಲ್ಲಿ ಇದು ಅವನು ರಾತ್ರಿ ಇಡೀ ಪ್ರಯಾಣ ಮಾಡಿ ಇನ್ನೇನು ಸೂರ್ಯನ ಬೆಳಕು ಒಂದು ಕಡೆಯಿಂದ ಆರಂಭ ಆಗ್ತಾ ಇದೆ, ಉಷೋದಯ ಆಗ್ತಾ ಇದೆ ಅಂತನ್ನುವಾಗ ಬಂದು ನೋಡಿದ್ದು. ನೋಡ್ತಾ ಇದ್ದೇನೆ ರಾಕ್ಷಸರೆಲ್ಲ ಅವರವ್ರ ಕೆಲಸದಲ್ಲಿ ಸುತ್ತ ಓಡಾಡಿಕೊಂಡು ಮಾಡ್ತಾ ಇದ್ದಾರೆ. ಅಂತಹ ಸ್ಥಿತಿಯಲ್ಲಿ ಅತ್ತ ಅರಮನೆಯ ಒಳಗಣದ ಘಟನೆ ಏನಾಯಿತು ಅಂತ ಹೇಳ್ತಾ, ತಥಾ ವಿಪ್ರೇಕ್ಷಮಾಣಸ್ಯ ವನಂ ಪುಷ್ಪಿತ ಪಾದಪಂ. ಸುಮ್ಮನೆ ತನ್ನ ಪಾಡಿಗೆ ತಾನು ಹನುಮಂತ ಕೂತಿದ್ದಾನೆ. ಇದೇ ಹೊತ್ತಿಗೆ ಷಡಂಗ ವೇದ ವಿದುಷಾಂ ಕ್ರತುಪ್ರವರ ಯಾಜಿನಾಂ ಶುಶ್ರಾವ ಬ್ರಹ್ಮ ಘೋಷಾಂಶ್ಚ ತ್ರಿರಾತ್ರೇ ಬ್ರಹ್ಮ ರಾಕ್ಷಸಾಂ. ಈ ಬ್ರಹ್ಮ ರಾಕ್ಷಸರು ಅಂತೂ ಒಂದಿಷ್ಟು ಜನ ಓದಿರ್ತಾರೆ, ಆದರೆ ಅದರ ನಿಜವಾದ ಸತ್ವವನ್ನು ತಿಳಿದುಕೊಳ್ಳದೆ ಅದನ್ನು ದುರುಪಯೋಗ ಮಾಡಿ ಕೆಟ್ಟ ಜನ್ಮವನ್ನು ಪಡೆದಿರ್ತಾರೆ. ಆಗಲೂ ಅವರಿಗೆ ಆ ಶಾಸ್ತ್ರದ ಪರಿಚಯ ಇರುತ್ತೆ. ಅಂಥವರೆಲ್ಲ ಇವನ ಪಕ್ಷದಲ್ಲಿ ಸೇರ್ಕೊಂಡಿದ್ದಾರೆ. ಬೆಳಿಗ್ಗೆ ಬೇಗ ಬೇಗ ಸೂರ್ಯೋದಯ ಆಗುವ ಹೊತ್ತಿಗೆ ಇವರೆಲ್ಲ ಷಡಂಗ ವೇದ ವಿದುಷರು, ಸಾಮಾನ್ಯರಲ್ಲ. ಷಡಂಗ ವೇದ ವಿದುಷಃ, ಚೆನ್ನಾಗಿ ವೇದವನ್ನು ಅಧ್ಯಯನ ಮಾಡಿದವರು, ಯಜ್ಞದ ಕೈಂಕರ್ಯಗಳನ್ನೆಲ್ಲ ಚೆನ್ನಾಗಿ ತಿಳಿದವರು. ಅವರು ಬ್ರಹ್ಮ ಘೋಷ ಮಾಡಿದ್ರಂತೆ ರಾವಣನ ಅರಮನೆಯಲ್ಲಿ. ಜೋರಾಗಿ ವೇದ ಘೋಷ ಮಾಡಿದರು. ಇಲ್ಲೇನು ಮಾಡ್ತಾರೋ ಅದನ್ನು ಅಲ್ಲೇ ಮಾಡಬೇಕು ಅಂತ ಅವರಿಗೆ ಅದರ ಕ್ರಿಯೆಯ ಪರಿಣಾಮ ಅಥವಾ ಅದರಲ್ಲಿ ಮಾಡಲಿಕ್ಕಿರುವ ಶ್ರದ್ಧೆ ಯಾವುದು ಬೇಡ. ನಿಮ್ಮ ಹಾಗೆ ನಾವು ಆಗಬೇಕಷ್ಟೇ, ಅದಕ್ಕೋಸ್ಕರ ನಾವೇನಾದರೂ ಮಾಡ್ತೇವೆ ಅಂತ. ನೀವು ವೇದ ಹೇಳ್ತೀರಾ, ನಾವು ವೇದ ಹೇಳ್ತೇವೆ. ನೀವು ಯಜ್ಞ ಆಗೋದು, ನಾವು ಯಾಗ ಮಾಡ್ತೇವೆ. ಬೆಂಕಿ ಹಚ್ಚಿದರೆ ಆಯಿತು. ಅದರ ಉದ್ದೇಶ ಏನು, ಹಿನ್ನೆಲೆ ಏನು, ಅದಕ್ಕಿರುವ ಕ್ರಮ ಏನು, ಅನುಷ್ಠಾನ ಏನು, ಅದರ ಹಿಂದೆ ಇರುವ ಭಗವತ್ ಚಿಂತನೆ ಏನು, ಇದೆಲ್ಲ ಬೇಕಾಗಿಲ್ಲ. ನೀವು ಮಾಡುವ ಹಾಗೆ ನಾವು ಮಾಡ್ತೇವೆ, ನಿಮ್ಮ ಹಾಗೆ ನಾವು ಇರಬೇಕು, ನಿಮ್ಮ ಹಾಗೆ ನಮ್ಮನ್ನು ನಾವು ತೋರಿಸಿಕೊಳ್ಬೇಕು ಅನ್ನುವ ಹಠದಲ್ಲಿ ಬಿದ್ದವರಂತೆ ಅಲ್ಲಿ ಎಲ್ಲ ಯಾಗವನ್ನು ನಡೆಸುವಂತಹ ಬ್ರಹ್ಮರಾಕ್ಷಸರೆಲ್ಲ ಸೇರಿಕೊಂಡು ಜೋರಾಗಿ ಘೋಷಣೆಯನ್ನು ಮಾಡ್ತಾರೆ. ವೃಷಂ ನಿಯುಕ್ತಸ್ತಸ್ಯಾಂಚ ಮದನೇನ ಮದೋತ್ಕಟ ಸಚತಂ ರಾಕ್ಷಸಃ ಕಾಮಂ ಶಶಾಕಾತ್ಮನಿ ಗೂಹಿತುಂ. ಎಚ್ಚರ ಆಯಿತು ಅವನಿಗೆ. ಮಂಗಳವಾದಿತ್ರಗಳೆಲ್ಲ ಸದ್ದು ಕಿವಿಗೆ ಬೀಳ್ತಾ ಇತ್ತು. ಬಿದ್ದದ್ರಿಂದ ಸರಿ ಅಂದರೆ ಎಷ್ಟೊತ್ತಿಗೆ ಹೇಳಬೇಕು ಅಷ್ಟೊತ್ತಿಗೆ ಎದ್ದಿದ್ದಾನೆ. ನಾವೇ ಕೆಲವೊಂದು ಸರ್ತಿ ಅವನಿಗಿಂತ ಕಡೆ. ಅವನು ಸರಿಯಾದ ಸಮಯಕ್ಕೆ ಎದ್ದು ಯಾವ ಹೊತ್ತಿಗೆ ಜಪ ಮಾಡಬೇಕೋ ಆ ಹೊತ್ತಿಗೆ ಅವನು ನಿತ್ಯ ಜಪಾನುಷ್ಠಾನಗಳನ್ನು ಮಾಡುವವನು. ಆದರೆ ಇವತ್ತು ಈ ಹೊತ್ತಿನಲ್ಲಿ ಏನಾಗಿದೆ ಅಂದರೆ ಅವನಲ್ಲಿ ಆ ಸೀತೆಯ ನೆನಪು ಅನ್ನೋದು ನಿರಂತರ ಕಾಡ್ತಾ ಇದೆ. ಅದರಿಂದಾಗಿ ಬೇರೆ ಯಾರು ಇದ್ದರೂ ಕೂಡ ಸೀತೆಯನ್ನು ಒಲಿಸುವುದರಲ್ಲಿ ನಾನು ಯಶಸ್ವಿ ಆಗಬೇಕು ಅಂತ ಭಾವಿಸಿ ಮದನೇನ ಮದೋತ್ಕಟ, ಕುಡಿದು ತಿಂದು ತೇಗಿದ್ದೇ ಇನ್ನೂ ಕರಗಿರಲಿಲ್ಲ. ಕಣ್ಣೆಲ್ಲ ಕೆಂಪು ಕೆಂಪು ಹಾಗೇ ಇದೆಯಂತೆ. ಮೈ ಮೇಲಿದ್ದ ಬಟ್ಟೆಗಳೆಲ್ಲ ಇನ್ನೂ ಅದು ಅಸ್ತವ್ಯಸ್ತವಾದದ್ದು, ಕಿತ್ತು ಹೋಗಿರುವಂಥ ಆಭರಣಗಳು, ಇದೆಲ್ಲವನ್ನೂ ಹಾಗೇ ಇಟ್ಟುಕೊಂಡಿದ್ದಾನೆ. ಆದರೆ ಆ ಹೊತ್ತಿಗೆ ಅದನ್ನೆಲ್ಲ ಯೋಚನೆ ಮಾಡಲಿಲ್ಲ. ಬೆಳಿಗ್ಗೆ ಎದ್ದ ಮೇಲೆ ಮಾಡಬೇಕಾದ್ದೇನು ಯೋಚನೆ ಮಾಡಿಲ್ಲ. ಸೀತೆಯನ್ನು ಮಾತ್ರ ನೆನಪಿಸಿಕೊಂಡ. ಕೂಡಲೇ ಆ ಮೈ ಮೇಲಿದ್ದ ಸರಿದು ಹೋಗಿದ್ದ ಬಟ್ಟೆಗಳನ್ನೆಲ್ಲ ಸರಿಪಡಿಸಿಕೊಂಡು ಮತ್ತೊಂದಿಷ್ಟು ಆಭರಣಗಳನ್ನು ಹಾಕಿಕೊಂಡು ಮತ್ತೆ ಬೇಕಾದ ಅತ್ತರು ಗಂಧಗಳನ್ನೆಲ್ಲ ಪೂಸಿಕೊಂಡು, ಯಾಕೆಂದರೆ ಅಲ್ಲಿ ಹೋಗುವಾಗ
ಪರಿಮಳ ಬರಬೇಕು, ಆಕರ್ಷಣೆ ಆಗಬೇಕು, ಮನಸ್ಸು ಸಿದ್ಧವಾಗಬೇಕು ಅನ್ನೋದಕ್ಕೋಸ್ಕರ ಬಿಭ್ರಚ್ರಿಯಮನುತ್ತಮಂ, ಅತ್ಯಂತ ಚಂದ ಕಾಡುವ ಹಾಗೆ ಒಂದಿಷ್ಟು ಮೇಕಪ್ ಎಲ್ಲ ಮಾಡಿಕೊಂಡು ಬೆಳಿಗ್ಗೆ ಎದ್ದ ಕೂಡಲೇ ಇದು ಕೆಲಸ ಅವನದ್ದು. ಎದ್ದ ತಕ್ಷಣ ಸೀದಾ ಸಯನೆ ಕಟ್ಕೊಂಡು ಸೀದಾ ನಗೈಹಿ ಬಹುಬಿರ್ಜುಷ್ಟಾಂ, ಬಗೆ ಬಗೆಯ ಆ ಫಲ ಪುಷ್ಪಗಳಿಂದ ತುಂಬಿಕೊಂಡ ಮರಗಳಿಂದ ಅಲಂಕರಿಸಲ್ಪಟ್ಟಂತಹ ಅಶೋಕವನಿಕದ ವನದ ಕಡೆಗೆ ಓಡೋಡಿ ಬಂದ. ಅದು ಹೇಗಿತ್ತು ಅಂತ ಒಂದಿಷ್ಟು ವರ್ಣನೆ ಇದೆ. ಅವನು ಬರುವ ದಾರಿ ಅನೇಕ ಸರೋವರಗಳಿದ್ದವು, ಒಳ್ಳೊಳ್ಳೆಯ ರಸ್ತೆಗಳಿದ್ದವು, ಎರಡೂ ಅಕ್ಕಪಕ್ಕಗಳಲ್ಲಿ ಸಂದದ ತೋರಣಗಳಿದ್ದವು. ಅದು ಕಟ್ಟುವುದಕ್ಕೆ ಉಪಯೋಗಿಸಿದ ಕಂಬಗಳೆಲ್ಲ ಬಂಗಾರ ಮತ್ತು ರತ್ನಗಳಿಂದ ಕಟ್ಟಿದ್ದವುಗಳಾಗಿದ್ದವು. ಇದನ್ನೆಲ್ಲ ದಾಟಿಕೊಂಡು ಅಂಗನಾಶತ ಮಾತ್ರಂತೂ, ಆದರೆ ಬರೀ ಸೇನೆ ಅಂತ ತಗೊಂಡು ಬರಲಿಲ್ಲ, ಬರೀ ತನ್ನ ಈ ಅಂತಃಪುರದಲ್ಲಿದ್ದ 100 ಸ್ತ್ರೀಯರನ್ನೆಲ್ಲ ಕರ್ಕೊಂಡು ಬಂದ. ಅಷ್ಟೂ ಜನ ಸ್ತ್ರೀಯರನ್ನು ಕರ್ಕೊಂಡು ಬಂದು ವ್ರಜಂತಂ ಅನುವ್ರಜತ್, ಅವನ ಇಡೀ ಆ ಗುಂಪು ಅವನು ಹೊರಟ್ರೆ ಅವರು ಬರಬೇಕು ಅಂತ ಹೇಳಿದ್ರೆ ಎಲ್ಲರೂ ಹೊರಟು ಬಂದಾಗಿದೆ. ಮಹೇಂದ್ರಮಿವ ಪೌಲಸ್ತ್ಯಂ ದೇವಗಂಧರ್ವ ಯೋಷಿತ, ಹೇಗೆ ಇಂದ್ರನನ್ನು ಅನುಸರಿಸಿ ಎಲ್ಲ ದೇವತೆಗಳು ಅಪ್ಸರೆ ಸ್ತ್ರೀಯರೆಲ್ಲ ಬರ್ತಾರೋ ಹಾಗೆ ಇವನನ್ನು ಅನುಸರಿಸಿ ಎಲ್ಲರೂ ಬಂದಿದ್ದಾರೆ. ಬರುವಾಗ ಕೈಯಲ್ಲಿ ದೀಪಿಕಾಹ, ಪಂಜು ಹಿಡ್ಕೊಂಡಿದ್ದಾರೆ. ದೀಪಿಕಾಹ ಕಾಂಚನೀ ಕಾಶ್ಚಿತ್ ಜಗೃಹುಸ್ತತ್ರ ಯೋಷಿತಃ ಬಾಲವ್ಯಜನ ಹಸ್ತಾಷ್ಟ, ಕೆಲವರು ಗಾಳಿ ಹಾಕ್ಲಿಕ್ಕೆ ಬೀಸಣಿಗೆ ಹಿಡ್ಕೊಂಡಿದ್ದಾರೆ, ಕೆಲವರು ದೊಂದಿ ಹಿಡ್ಕೊಂಡಿದ್ದಾರೆ, ಕೆಲವರು ಅವನಿಗೆ ಇನ್ನು ಮಧ್ಯದಲ್ಲಿ ಏನಾದರೂ ಬೇಕಾದರೆ ಅಂತ ತಿನ್ನಲಿಕ್ಕೆ ಉಣ್ಲಿಕ್ಕೆಲ್ಲ ಜೊತೆಗೆ ಇಟ್ಕೊಂಡಿದ್ದಾರೆ. ಬಂಗಾರದ ಪಾತ್ರೆಗಳಲ್ಲಿ ತಿನ್ನಲಿಕ್ಕೆ, ಬಂಗಾರದ ಪಾತ್ರೆಗಳಲ್ಲಿ ಪಾನ ಪಾತ್ರವನ್ನು ಕೂಡ ಜೊತೆಗೆ ಹಿಡ್ಕೊಂಡಿದ್ದಾರೆ. ಅದರ ಜೊತೆಗೆ ಮಂಡಲಾಗ್ರಾನ್ ಬೃಸೀಂ ಚೈವ ಗೃಹ್ಯಾನ್ಯಾಹ ಪೃಷ್ಠತೋ ಯಯುಹು, ಅವನಿಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಆಸನ ಅದನ್ನು ಜೊತೆಗೆ ಹಿಡ್ಕೊಂಡು ಹೋಗಿದ್ದಾರೆ. ಅವನು ಯಾಕೆಂದರೆ ಹೋದಲ್ಲೆಲ್ಲ ಕುರ್ಚಿ ಇರಬೇಕು, ಅವನಿಗೆ ನೆಲದಲ್ಲಿ ಕೂತ ಅಭ್ಯಾಸ ಇಲ್ಲ. ಹಾಗಾಗಿ ಅವನ ದೊಡ್ಡದಾದ ಅಂದರೆ ಅಂಟಿಸಿಕೊಂಡೇ ಓಡಾಡುವ ಅಧಿಕಾರಿಗಳ ಥರ ಕುರ್ಚಿಯನ್ನು ಅಂಟಿಸಿಕೊಂಡೇ ಓಡಾಡ್ತಾ ಇರುವ ಹಾಗೆ, ಯಾಕೆಂದರೆ ನಾನು ಹೋಗಿ ಬರುವಷ್ಟರಲ್ಲಿ ಯಾರಾದರೂ ಕೂತು ಬಿಟ್ರೆ ಅಂತ ಭಯ. ಹಾಗಾಗಿ ಆ ಸೀಟ್ ಹಿಡ್ಕೊಂಡೇ ಅವನ ಜೊತೆಗೆ ಬರುವವರಿದ್ದರು. ಅಂದರೆ ಬೇರೆಯವರು ಯಾರಾದರೂ ಕೊಟ್ಟ ಸೀಟು ಇನ್ನು ತಗ್ಗಿದ್ದು ಕೊಟ್ಟು ಬಿಟ್ರೆ ಅಂತ ಅವರೇ ಕೆಲವರು ಸೀಟ್ ಹಿಡ್ಕೊಂಡು ಹೋಗಿ ಎಲ್ಲ ಸ್ಟೇಜ್ಗಳಲ್ಲಿ ಕೂತ್ಕೊಳ್ಳೋರಿದ್ದಾರೆ. ಅವರ ಮೂಲ ಸ್ವರೂಪ ಇವನೇ, ರಾವಣನೇ. ಹಾಗೆ ಸೀಟ್ ಹಿಡ್ಕೊಂಡೇ ಓಡಾಡ್ತಾ ಇದ್ದರು. ಜೊತೆಗೆ ಇನ್ನು ಪೂರ್ಣಾಂ ಪಾನಸ್ಯ ಭಾಮಿನಿ, ಒಂದು ದೊಡ್ಡ ಥಾಲಿ, ಅದರಲ್ಲಿ ತುಂಬಿದ ಮದಿರೆ, ಆಮೇಲೆ ಅವಳು ಕೈಗೆ ಸಿಗಬೇಕು, ಕೈ ಹೀಗಂದರೆ ಸಿಗಬೇಕು, ಅದಕ್ಕೆ ದಕ್ಷಿಣೇನ ಬಲಭಾಗದಲ್ಲೇ ನಿಂತಿದ್ದಾಳೆ. ಇಲ್ಲಾಂದ್ರೆ ಅವನು ಕೆಂಗಣ್ಣು ಮಾಡಿ ಯಾಕೋ ಈ ಕಡೆ ಈ ಕಡೆ ನಿಂತಿದ್ಯಾ ನೀನು, ಬಾಯಿ ಕಡೆ ಅಂತ ಅವಳನ್ನು ಬೈತಾನೆ. ಅದಕ್ಕೋಸ್ಕರ ಅಲ್ಲಿ ಬೈಸ್ಕೊಳ್ಬಾರ್ದು ಅಂತ ಅವಳು ಬಲಭಾಗದಲ್ಲೇ ಕೈ ಚಾಚಿದರೆ ಸಿಗಬೇಕು ಪಾನಪಾತ್ರೆ. ಅವನಿಗೂ ಬಲಗೈಯಲ್ಲೇ ತಿನ್ನೋ ಅಭ್ಯಾಸ ಇತ್ತು, ಸುಮ್ಮನೆ ಎಡಗೈಯಲ್ಲಿ ತಿನ್ನೋ ಅಭ್ಯಾಸ ಇರಲಿಲ್ಲ ಅಂತ ನಮಗಿಂತ ಒಂದಷ್ಟು ಅಂಶದಲ್ಲಿ ಬೆಟರ್. ಜಗ್ರಾಹ ಪಾಣಿನ ಅದನ್ನು ತೆಗೆದು ಕುಡಿಲಿಕ್ಕೆ ಅಂತ ಬಲಭಾಗದಲ್ಲೇ ನಿಂತಿದ್ದಾಳೆ. ಹೀಗೆ ಇನ್ನು ಹೋಗುವಾಗ ಅವನು ಉಸಿರು ಜೋರು ಬಿಡ್ತಾ ಇದ್ದಾನೆ. ಕೂರ್ಣಂತ್ಯೋ ಮದಶೇಷೇಣ ನಿದ್ರಯ, ಅವನಿಗೆ ಇನ್ನೂ ನಿದ್ದೆ ಪೂರ್ತಿ ಜಾರಿಲ್ಲ, ಆ ಹಿಂದಿನ ದಿವಸದ ಮದ ಇಳಿದಿಲ್ಲ, ಜೋರು ಉಸಿರಾಡ್ತಾ ಇದ್ದಾನೆ. ಅವ್ರ ಜೊತೆಗಿದ್ದವರು ಕೂಡ ಅವರು ಇವನ ವೇಗ ತಡ್ಕೊಳ್ಳಿಕ್ಕಾಗದೆ ಅವರು ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಇವನು ದಡಬಡ ಅಂತ ಬರ್ತಾ ಇದ್ದಾನೆ. ಅವರು ಪಾಪ ಹೆಜ್ಜೆಯ ಮೇಲೊಂದು ಹೆಜ್ಜೆ ನಿಕ್ಕುತ್ತಾ ಅಂತ ಬಂದ ಅಭ್ಯಾಸ ಇದ್ದವರು ಇವನ ಹಿಂದೆ, ಯಾಕೆಂದರೆ ಅವನು ಸಿಟ್ಟು ಬಂದರೆ ಈಗ ನೋಡಿದರೆ ಎಲ್ಲ ಕತೆ ಮುಗಿಯಿತು. ಅದಕ್ಕೋಸ್ಕರ ದೀಪ ಹಿಡ್ಕೋಬೇಕು, ಕೈಗೆ ಬೇಕಾದ ಸಾಮಗ್ರಿಗಳನ್ನು ಹಿಡ್ಕೋಬೇಕು, ಓಡ್ಕೊಂಡು ಅವರು ಬರ್ತಾ ಇದ್ದಾರೆ. ಸ್ವೇದ ಕ್ಲಿಷ್ಟ, ಮೈಯೆಲ್ಲ ಒದ್ದೆ ಬೆವತು, ಹೂವೆಲ್ಲ ಬಾಡಿ ಹೋಗ್ಬಿಟ್ಟಿದೆ. ಅವರು ಅಲಂಕಾರ ಮಾಡ್ಕೊಂಡು ಯಾವಾಗಲೂ ಹೊಸತು ಹಾಕ್ಕೊಂಡಿರಬೇಕು ಅಂತ, ಆದರೆ ಅದು ಯಾವುದು ಒಂದು ಕ್ಷಣದಲ್ಲಿ ಇವನ ಜೊತೆಗೆ ಓಡಾಡಿದರೆ ಎಲ್ಲ ಅಪ್ಪಚ್ಚಿ ಆಗಿಬಿಡುವ ಹಾಗೆ ಸುಮಾಲ್ಯ ಕುಲಮೂರ್ಧಜಾಹ, ತಲೆಗೆ ಹಾಕಿಕೊಂಡ ಎಲ್ಲ ಆಭರಣಗಳೆಲ್ಲವೂ ಕೂಡ ಅದು ಓಡುವ ಗಡಿಬಿಡಿಯಲ್ಲಿ ಅಕ್ಕಪಕ್ಕಕ್ಕೆ ಸರಿದು, ಏನಿದು ಆಭರಣದ ಮೂಟೆಯನ್ನು ಯಾರೋ ಹೊತ್ಕೊಂಡು ಬರ್ತಾ ಇದ್ದ ಹಾಗೆ ಎಲ್ಲೆಲ್ಲ ಹಾಕ್ಕೊಂಡಿದ್ದಾರೆ ಅಷ್ಟೇ, ಅದು ಯಾವುದು ಇರಬೇಕಾದ ಸ್ಥಾನದಲ್ಲಿ ಅಷ್ಟು ಗಡಿಬಿಡಿಯಲ್ಲಿ ಎಲ್ಲ ಓಡಿ ಬರ್ತಾ ಇದ್ದಾರೆ. ತತಃ ಕಾಂಚೀ ನಿನಾದಂಚ ನೂಪುರಾಣಾಂಚ ನಿಸ್ವನಂ ಶುಶ್ರಾವ ಪರಮಸ್ತ್ರೀಣಾಂ ಸಕಪಿರ್ ಮಾರುತಾತ್ಮಜಃ. ಹನುಮಾನ್ ಮರದ ಮರೆಯಲ್ಲಿ ಕುಳಿತವ ದೂರದಲ್ಲಿ ಹೆಜ್ಜೆಗಳ ಸದ್ದನ್ನು ಕೇಳುತ್ತಾ, ಆ ಗೆಜ್ಜೆಯ ನೂಪುರಗಳ ಕಿವಿಗೆ ಬಿದ್ದ ಸದ್ದಿನಿಂದಾಗಿ ಸೀತೆಯನ್ನು ಖಂಡಿತ ಮಾತಾಡಿಸ್ಲಿಕ್ಕೆ ಯಾರೋ ಬರ್ತಾ ಇದ್ದಾರೆ ಅಂತ ಅವನ ಗಮನ ಅತ್ತ ಹರಿಯಿತು. ರಾತ್ರಿ ನಿದ್ದೆ ಮಾಡ್ತಾ ದಬಾರ್ ಅಂತ ಕೆಳಗೆ ಬೀಳಲಿಲ್ಲ. ಎಷ್ಟೋ ಹೊತ್ತಾಯಿತು, ಇನ್ನೂ ನನಗೊಂದು ಸ್ವಲ್ಪ ರೆಸ್ಟ್ ತಗೊಳ್ಳಿಕ್ಕೆ ಟೈಮ್ ಆಗಲಿಲ್ಲ, ಎಲ್ಲಿಯಾದರೂ ಸರಿ ಮೊದಲು ಒಂದು ಸ್ವಲ್ಪ ವಿಶ್ರಾಂತಿ ಮಾಡಬೇಕು. ಇಲ್ಲ, ಆಗಲೂ ಅಷ್ಟೇ ಅಲರ್ಟಾಗಿ ಕೂತು ಇದು ಏನಾಗ್ತಾ ಇದೆ ಅಂತ ನೋಡಬೇಕು ಅಂತ ತಂ ಪತ್ರ ವಿಟಪೇ ಲೀನ ಪತ್ರ ಪುಷ್ಪ ಘನಾವೃತ, ತುಂಬ ಜಾಸ್ತಿ ಒತ್ತೊತ್ತಾಗಿದ್ದಂತಹ ಹೂ ಹಣ್ಣುಗಳ ಮಧ್ಯದಲ್ಲಿ ಕೂತಿದ್ದಾನೆ.
ಯಾಕೆಂದರೆ ಸ್ವಲ್ಪ ಸಂದೇಹ ಬರುವಾಗಿ ಹೀಗೆ ಕೈ ತಲೆ ಎತ್ತುವಾಗ ಯಾರೋ ನೋಡ್ತಾ ಇದ್ದಾರೆ ಅಂತ ಕಾಣಿಸಿಬಿಟ್ರೆ ಕೆಲಸ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಒಂದು ಸಣ್ಣ ಅಂಶಗಳನ್ನು ಬಿಡಲ್ಲ ಅಂತ. ಬಹಳ ಗಾಢವಾಗಿ ತುಂಬಿಕೊಂಡಿದ್ದ ಹಣ್ಣು ಹೂಗಳ ಮಧ್ಯದಲ್ಲಿ ಹನುಮಂತ ಕೂತು ಸೀತೆಯ ಬಳಿಗೆ ಬಂದಂತಹ ರಾವಣನ ಪ್ರತಿಕ್ರಿಯೆ ಏನಿದೆ ಅಂದರೆ ಯಾರು ಬಂದದ್ದು ಅಂತ ಗುರುತಿಸ್ಲಿಕ್ಕೋಸ್ಕರ ನೋಡ್ತಾ ಇದ್ದಾನೆ. ಕ್ಷೀಭೋ ವಿಚಿತ್ರಾಭರಣ ಭರಣ ಶಂಕುಕರ್ಣೋ ಮಹಾಬಲ ತೇನ ವಿಶ್ರವಸಃ ಪುತ್ರ ಸದೃಷ್ಟೋ ರಾಕ್ಷಸಾಧಿಪ. ವಿಚಿತ್ರವಾದ ಆಭರಣಗಳನ್ನೆಲ್ಲ ಹಾಕೊಂಡು ಅವನಿಗದು ಸ್ಟೈಲು ಅಂತ, ನೋಡೋರಿಗೆ ಇದು ಯಾವುದೋ ಕೋತಿ ಮೈ ಮೇಲೆ ಏನೋ ಎಲ್ಲ ಸಿಕ್ಕಿದ್ದನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡು ಬಂದ ಹಾಗೆ ಕಾಣಿಸ್ತಾ ಇದೆ. ವಿಶ್ರವಸ್ನ ಮಗ, ದೃಷ್ಟ ರಾಕ್ಷಸಾಧಿಪ. ಇವನು ಯಾರೋ ಸಾಮಾನ್ಯ ಅಂತೂ ಅಲ್ಲ, ರಾಕ್ಷಸರಲ್ಲಿ ಯಾರೋ ದೊಡ್ಡವನಿದ್ದಾನೆ ಇವನು. ಯಾಕಂದರೆ ಇವನಿಗಿರುವ ಈ ಬಿರುದು ಬಾವಲಿಗಳನ್ನೆಲ್ಲ ನೋಡಿದರೆ ಇವನು ಸಾಮಾನ್ಯ ಅಂತೂ ಅಲ್ಲ. ಇಷ್ಟು ಗೊತ್ತಾಗ, ಯಾಕಂದರೆ ರಾವಣನ ಅವನು ನೋಡಿಲ್ಲ. ಆದರೆ ಬರುವ ವೇಗ, ಜೊತೆಗಿರುವವರು ಕೈಗೆ ಕಾಲಿಗೆ ಎಲ್ಲೆಲ್ಲ ಸೇವೆ ಮಾಡಲಿಕ್ಕಿರುವ ಹೆಂಗಸರನ್ನೆಲ್ಲ ನೋಡಿದಾಗ ಇವನು ಯಾರೋ ಈ ಲಂಕೆಗೆ ಸಂಬಂಧಪಟ್ಟ ವ್ಯಕ್ತಿಗಳಲ್ಲಿ ತುಂಬ ದೊಡ್ಡ ಸ್ಥಾನದಲ್ಲಿರುವವನು ಅಂತ ಗೊತ್ತಾಯಿತು. ರಾವಣೋಯಂ, ಇದು ಬಹುಶಃ ರಾವಣನೇ ಇರಬೇಕು. ಸಂಚಿಂತ್ಯ ಇತಿವಾ ನರಃ ಅವಪ್ಲುತೋ ಮಹಾತೇಜ ಹನುಮಾನ್ ಮಾರುತಾತ್ಮಜ. ಹಾಗೆ ಸ್ವಲ್ಪ ಅವನಿಗೆ ಕಾಣದೆ ಆದರೆ ತನಗೆ ಹೆಚ್ಚು ಕಾಣುವ ಜಾಗಕ್ಕೆ ಬಂದು ಕೂತ, ನಿಧಾನಕ್ಕೆ ಸರಿದು. ಯಾಕೆಂದರೆ ದೂರದಲ್ಲಿ ಕೂತಿದ್ದಾನೆ, ಅವರು ಮೂಕಿ ಟಾಕಿ, ಇವನು ಮೂಕಿ ಟಾಕಿ, ಏನು ಅಂತ ಗೊತ್ತಾಗಿದ್ದರೆ ವಿಷಯ ಗೊತ್ತಾಗಬೇಕಲ್ಲ, ಮಾತು ಕೇಳಿಸ್ಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ಸ್ವಲ್ಪ ಇನ್ನೂ ಹತ್ತಿರದಿಂದ ಬಂದು ಕೂತು ನೋಡ್ತಾ ಇದ್ದಾನೆ. ಪತ್ರಗುಹ್ಯಾಂತರೇ ಸಕ್ತಃ ಹನುಮಾನ್ ಸಂವೃತೋಭವತ್. ತುಂಬ ಪತ್ರಗಳ ಎಡೆಯಲ್ಲಿ ಗುಹ್ಯನಾಗಿ ಕುಳಿತು ಅವನ ಮಾತುಗಳನ್ನು ಕೇಳಿಕೊಳ್ಳಿಕ್ಕೋಸ್ಕರ ಸೀತೆಯೂ ಕಾಣಬೇಕು, ಅವನು ಕಾಣಬೇಕು, ಹಾಗೆ ಇರುವ ಜಾಗದಲ್ಲಿ ಕೂತಿದ್ದಾನೆ. ಅದೇ ಕಾಲಕ್ಕೆ ಸೀತೆಯನ್ನು ನೋಡುವಾಗ ಅವಳು ಹೇಗೆ ಕಾಣ್ತಾ ಇದ್ಲು ಅಂತ ವರ್ಣಿಸ್ತಾ ಹೋಗ್ತಾರೆ. ಅಂದರೆ ಇವನು ಬಂದ ಅಂದರೆ ಭಯ, ಏನೋ ಮಾಡ್ತಾನೆ ಬಿಡ್ತಾನೆ ಅನ್ನೋದಕ್ಕಿಂತ ಹೆಚ್ಚು ಅವನು ವಟ ಅಂತ ಒಂದಿಷ್ಟು ಆತ್ಮಕಥನ ಮಾಡ್ಕೊಳ್ತಾನೆ. ಅದನ್ನು ಕೇಳುವುದೇ ಕಷ್ಟ. ಎರಡು ಹೊಡೆದು ಬಡ್ದು ಹೋದ ಅಂದರು ಆಮೇಲೆ ಸ್ವಲ್ಪ ಸುಧಾರಿಸ್ಕೊಳ್ಳಿಕ್ಕಾಗುತ್ತೆ. ಈ ಮನಸ್ಸಿಗೆ ಘಾಸಿ ಮಾಡಿ ಹೋದರೆ ಅದನ್ನು ಪರಿಹರಿಸಿಕೊಳ್ಳಿಕ್ಕೆ ತಿಂಗಳುಗಟ್ಟಲೆ ಕಾಯಬೇಕು. ಅದನ್ನು ಅವನು ಮಾಡುವ ಸ್ಥಿತಿಯನ್ನು ಸಹಿಸಿಕೊಳ್ಳಿಕ್ಕಾಗದವಳು ಹೇಗೆ ಕಾಣಿಸ್ತಾ ಇದ್ಲು ಅಂದರೆ, ತಥೋ ದೃಷ್ಟೈವ ವೈದೇಹಿ ರಾವಣಂ ರಾಕ್ಷಸಾಧಿಪಂ ಪ್ರಾವೇಪಥ ವರಾರೋಹ ಪ್ರವಾತೆ ಕದಳೀಯಥ. ಜೋರಾದ ಬಿರುಗಾಳಿಗೆ ತನ್ನ ಎಲೆಗಳನ್ನು ಉಳಿಸಿಕೊಳ್ಳಲಾರದ ಕದಳಿ ಮರವೊಂದು ಬಾಳೆಯ ಗಿಡವೊಂದು ಎಲೆಗಳೆಲ್ಲ ಹರಿದು ಹೋಗಿ ಬಿದೇ ಹೋಗ್ತೇನೆ ಅಂತನ್ನುವಾಗ ಹೇಗೆ ಅದು ಒದ್ದಾಡುತ್ತೋ ಹಾಗೆ ಬೀಳಿಸ್ತಾನೆ ನನ್ನನ್ನು ಅನ್ನುವ ಹಾಗೆ ನಡುಗ್ತಾ ಇದ್ದಾಳೆ. ಆಚ್ಛಾದ್ಯ ಉದರಂ ಊರುಭ್ಯಾಂ ಬಾಹುಭ್ಯಾಂ ಚ ಪಯೋಧರೌ ಉಪವಿಷ್ಟಾ ವಿಶಾಲಾಕ್ಷಿ ರುದಂತಿ ವರವರ್ಣಿನಿ. ನೇರ ಕೂತ್ರೂ ಕಷ್ಟ, ಎಷ್ಟು ನಿಚ್ಚಳವಾದ ವರ್ಣನೆ ಅಂದರೆ ಆಚ್ಛಾದ್ಯ ಉದರಂ ಊರುಭ್ಯಾಂ. ಊರು ಅಂದರೆ ತೊಡೆಗಳಿಂದ ಹೊಟ್ಟೆಯ ಭಾಗದ ತನಕ ಎಲ್ಲವನ್ನು ಮುಚ್ಚಿಕೊಂಡ್ಲು. ಇನ್ನು ಅವನು ಎದೆಗೆ ಕಣ್ಣು ಹಾಕ್ತಾನೆ. ಅದಕ್ಕೋಸ್ಕರ ಬಾಹುಭ್ಯಾಂಚ ಪಯೋಧರವು, ತನ್ನ ಎದೆಯನ್ನು ಎರಡು ತೋಳುಗಳಿಂದ ಹೀಗೆ ಮುಚ್ಚಿಕೊಂಡು ಉಪವಿಷ್ಟ, ಮುಖ ಮಾತ್ರ ಕಾಣಬೇಕು, ಇನ್ನೇನು ದೇಹದಲ್ಲಿ ಕಾಣಬಾರ್ದು. ಯಾಕೆಂದರೆ ಯಾವ ರೀತಿಯಿಂದ ಅವನಿಗೆ ಮರಕ್ಕೆ ಸೀರೆ ಉಡಿಸಿದ್ರೂ ಓಡಿ ಬಂದು ಹಿಡ್ಕೊಳ್ಳೋನು ಅವನು. ಅಂತಹ ದುಷ್ಟನ ಕೈಗೆ ನಾನು ಯಾವ ರೀತಿಯಿಂದಲೂ ಪ್ರಚೋದಕವಾದ ರೀತಿಯಲ್ಲಿ ನಡೀಬಾರ್ದು ಅನ್ನುವ ಯೋಚನೆಯಿಂದ ಉಪವಿಷ್ಟ ವಿಶಾಲಾಕ್ಷಿ, ಕಣ್ಣಲ್ಲಿ ನೀರು ಇಳಿತಾ ಇದೆ. ದಶಗ್ರೀವಸ್ತು ವೈದೇಹೀಂ ರಕ್ಷಿತಾಂ ರಾಕ್ಷಸೀ ಗಣೈ. ಓಡಿ ಬಂದ, ತನ್ನ ಸುತ್ತ ಎಲ್ಲ ಹೆಣ್ಮಕ್ಳು ಸಾಲು ಸಾಲಾಗಿ ಎಲ್ಲರನ್ನು ನಿಲ್ಲಿಸಿದ್ದಾನೆ. ಸೀತೆಯನ್ನು ನೋಡಿ ನಾವಂ ಸನ್ನಾಂ ಇವ ಅರ್ಣವೇ, ಈ ಅರ್ಣವದಲ್ಲಿ ಮುಳುಗಲಿಕ್ಕೆ ಸಿದ್ಧವಾದ ನೌಕೆಯಂತೆ ಇರುವ ಸೀತೆಯನ್ನು ನೋಡ್ತಾನೆ. ನೋಡಿ ಅವನಿಗೆ ಕರುಣೆ ಬರುವುದಿಲ್ಲ. ಇದು ಬಗ್ಗಿದಷ್ಟು ಇನ್ನಷ್ಟು ಬಡಿಬೇಕು ಅನ್ನುವ ಹಾಗೆ ಅವಳನ್ನು ಮತ್ತೆ ಗಮನಿಸ್ತಾ ಇದ್ದಾನೆ. ಮಲಮಂಡನ ಚಿತ್ರಾಂಗಿ, ಮೈಯೆಲ್ಲ ಕೊಳೆಯಾಗಿದೆ. ಆಭರಣಗಳನ್ನು ಹಾಕೊಳ್ಳಿಕ್ಕೆ ಅರ್ಹಳಾದವಳು, ಆದರೆ ಆಭರಣಗಳನ್ನು ಹಾಕ್ಕೊಂಡಿಲ್ಲ, ಆದರೂ ಸುಂದರವಾಗಿ ಕಾಣ್ತಾ ಇದ್ದಾಳೆ. ಮೃಣಾಲಿ, ಈ ಕಮಲದ ಅಸ್ತಿತ್ವ ಯಾವಾಗಲೂ ಕೆಸರಿನ ಮಧ್ಯದಲ್ಲಿ, ಅದು ಕೆಸರಿನ ಮಧ್ಯದಲ್ಲೇ ಇದ್ದರೂ ನೀವು ಹೀಗೆ ತೆಗೆದರೆ ಅದರಲ್ಲಿ ಯಾವುದು ಕೆಸರು ಅಂಟಿಕೊಂಡಿರುವುದಿಲ್ಲ. ಆದರೆ ಅದು ಕೆಸರಿನ ಒಳಗಿರುವುದನ್ನು ನೋಡುವಾಗ ಅದಕ್ಕೆ ಕೆಸರು ಸೇರಿಕೊಂಡಿದೆ ಅನ್ನೋ ಹಾಗೆ ಕಾಣುತ್ತೆ. ಅಂದರೆ ಅದರ ಅರ್ಥ ಅವಳಲ್ಲಿ ಕೆಸರಿಲ್ಲ.
ಆದರೆ ಕೆಸರಿನ ಮಧ್ಯದಲ್ಲೇ ಇರೋದ್ರಿಂದ ಇದು ಕೆಸರಿನಿಂದನೇ ಕೂಡಿದ್ದು ಅನ್ನುವ ಹಾಗೆ ಕಾಣಿಸ್ತಾ ಇದ್ದಾಳು ಹೊರತು ಅವಳಲ್ಲಿ ಕೆಸರಿರಲಿಲ್ಲ. ಅವಳ ಹತ್ತಿರಕ್ಕೆ ಬಂದ. ಆದರೆ ಅವಳು ಮತ್ತು ಒಣಗಿ ಹೋದಂತೆ ದೂರ ದೂರ ನಿಂತಿದ್ದಾಳೆ. ಧ್ಯಾನ ಶೋಕ ಪರಾಯಣ, ರಾಮನನ್ನೇ ನೆನೀತ ಅದೇ ಹೆಸರನ್ನು ಮನಸ್ಸಿನಲ್ಲಿ ಗಟ್ಟಿಯಾಗಿ, ಆ ರಾಕ್ಷಸನ ಯಾವುದೇ ತೀರದ ಕೆಟ್ಟ ಉಸಿರು ಕೂಡ ನನಗೆ ತಾಗಬಾರದು ಅನ್ನುವ ರೀತಿಯಲ್ಲಿ ಅವಳು ಅವನಿಂದ ದೂರ ಇರುವುದಕ್ಕೋಸ್ಕರ ದೀನಾಂ ಅಲ್ಪಾಹಾರಾಂ ತಪೋಧನಾಂ ಕೃಷಾಂ ಪರೀಕ್ಷೀಣಾಂ ಆಯಾಚಮಾನಾಂ ದುಃಖಾರ್ತಾಂ ಪ್ರಾಂಜಲೀಂ ದೇವತಾಮಿವ ಭಾವೇನ ರಘುಮುಖ್ಯಸ್ಯ ದಶಗ್ರೀವ ಪರಾಭವಂ. ದೇವರತ್ರ ಅವಳು ಕುಳಿತ ಸ್ಥಿತಿ, ದೇವತೆಗಳೇ ಬೇಗನೆ ಬಂದು ರಾಮನಿಗೆ ಇಲ್ಲಿಯ ಬರುವಿಕೆಗೆ ಬೇಕಾದ ಅವಕಾಶವನ್ನು ಮಾಡಿಕೊಟ್ಟು ಈ ದಶಗ್ರೀವನನ್ನು ಕೊಂದು ಬಿಡುವ ಹಾಗೆ ಮಾಡು ಅಂತ ಅತ್ತು ಗೋಗರಿಯುವ ಹಾಗೆ ಅವಳ ಸ್ಥಿತಿ ಕಾಣಿಸ್ತಾ ಇತ್ತು ಅಂತ. ಸತಾಂ ಪತಿವ್ರತಾಂ ದೀನಾಂ ನಿರಾನಂದಾಂ ತಪಸ್ವಿನೀಂ. ಪತಿವ್ರತೆಯಾದಂತಹ ಆ ಸೀತೆಯನ್ನು ಮುಖದಲ್ಲಿ ಸ್ವಲ್ಪವೂ ಆನಂದ ಇಲ್ಲದೇ ಇದ್ದಾಗಲೂ ಅವಳಿಗೆ ಮನಸ್ಸಿನಲ್ಲಿ ಒಂದಿಷ್ಟು ಆಸೆಗಳನ್ನು ಹುಟ್ಟಿಸುವುದಕ್ಕಾಗಿ ಕೆಲವು ಮಾತುಗಳನ್ನು ಆಡ್ತಾ ಬರ್ತಾನೆ. ಮಾಂ ದೃಷ್ಟ, ನನ್ನನ್ನು ನೋಡಿ ನಾಗನಾಸೋರು ಕೆಂಡ ಸಂಪಿಗೆಯಂತ ಚಂದಾದ ಮೂಗುಳ್ಳವಳೆ, ಗೂಹಮಾನ ಸ್ತನೋದರಂ, ಯಾಕೆ ಎದೆ ಹೊಟ್ಟೆಗಳನ್ನೆಲ್ಲ ಮುಚ್ಚಿಕೊಂಡು ಕೂತಿದ್ದಿ? ಅವನ ದೃಷ್ಟಿಯೇ ಅದು. ಯಾಕೆ ಅದನ್ನು ಮುಚ್ಚಿಕೊಂಡು ಕೂತಿರ್ದಿ? ಅದರ್ಶನಮಿವಾತ್ಮಾನಂ ಭಯಾನ್ನೇತುಂ ತ್ವಮಿಚ್ಛಸಿ. ಅಷ್ಟೆಲ್ಲ ಭಯ ಪಡಬೇಕಾದ ಅಗತ್ಯ ಇಲ್ಲ. ನಿನಗೆ ಭಯ ಅನ್ನೋದು ನನ್ನ ಕಾರಣದಿಂದಾಗಿ ಪಡಲಿಕ್ಕೆ ಯಾವ ಕಾರಣವೂ ಇಲ್ಲ. ಕಾಮಯೇ ತ್ವಾಂ, ಭಯ ಪಡೋದು ಬೇಡ ಅಂತಾನೆ. ಮತ್ತೆ ಕಾಮಯೇ ತ್ವಾಂ ವಿಶಾಲಾಕ್ಷಿ ಬಹುಮನ್ಯಸ್ವ ಮಾಂ ಪ್ರಿಯೇ. ಇನ್ನೊಬ್ಬನ ಮಡದಿ ಹತ್ರ ಮಾತಾಡಬೇಕಾದ ಎಲ್ಲವನ್ನೂ ಮೀರಿ ಇಷ್ಟು ಕಟುವಾಗಿ ಮಾತಾಡ್ತಾನೆ. ಮತ್ತೆ ರಾವಣನ ಪರವಾಗಿ ಮಾತಾಡೋರು ಹೇಳೋದು ಅವಳನ್ನು ಯಾವತ್ತೂ ಮುಟ್ಲಿಲ್ಲ, ಅವಳನ್ನು ಯಾವತ್ತೂ ಅವನೇನು ಮಾಡಲಿಲ್ಲ, ಬಹಳ ಗೌರವದಿಂದ ನೋಡಿಕೊಂಡ ಅಂತ. ಇಲ್ಲಿರುವ ಎಲ್ಲ ವಾಕ್ಯಗಳನ್ನು ಅವರು ಓದದೆ ಅಥವಾ ಅದರ ಬಗ್ಗೆ ಗೊತ್ತೇ ಇಲ್ಲದೆ ಮಾತಾಡುವ ಮಾತುಗಳು. ಅವನು ಹೇಳಿದ್ದೇನು? ಕಾಮಯೇ ತ್ವಾಂ ವಿಶಾಲಾಕ್ಷಿ ಬಹುಮನ್ಯಸ್ವ ಮಾಂ ಪ್ರಿಯೇ ಸರ್ವಾಂಗ ಗುಣ ಸಂಪನ್ನೇ. ಎಲ್ಲ ಅಂಗಗಳಿಂದಲೂ ಚಂದ ತೋರುವಂತಹ ನಿನ್ನ ಈ ಶರೀರದ ಬಗ್ಗೆ ನನಗೆ ಬಹಳ ಆಸಕ್ತಿ. ನಾನು ನಿನ್ನ ಇಂತಹ ಸ್ವರೂಪವನ್ನೇ ಇಷ್ಟಪಡುವಂಥವಳು. ನನ್ನಲ್ಲಿ ನಿನಗೆ ಯಾಕೆ ಪ್ರೀತಿ ಇಲ್ಲ? ನಾನು ನಿನ್ನನ್ನು ಇಷ್ಟು ಗೌರವಿಸ್ತಾ ಇದ್ದೇನೆ, ನಾನು ಶಬ್ದ ಹಾಕ್ತಾ ಇದ್ದೇನೆ. ನಾನು ನಿನ್ನನ್ನು ಇಷ್ಟು ಇಷ್ಟಪಡ್ತಾ ಇದ್ದೇನೆ, ನನಗೆ ನೀನು ಅತ್ಯಂತ ಪ್ರಿಯಳು. ನೇಹ ಕಿಂಚಿನ್ ಮನುಷ್ಯಾಯ ರಾಕ್ಷಸ ಕಾಮರೂಪಿಣ ವ್ಯಪಸರ್ಪತು ತೇ ಸೀತೆ ಭಯಂ ಮತ್ತಃ ಸಮುತ್ಥಿತಂ. ನಿನಗೆ ಇನ್ಯಾರೂ ಕೂಡ ಮನುಷ್ಯರಾಗಲಿ, ದೇವತೆಗಳಾಗಲಿ, ರಾಕ್ಷಸರಾಗಲಿ, ಎಂತೆಂಥ ವ್ಯಕ್ತಿಗಳೇ ಆದರೂ ಕೂಡ ನಿನ್ನ ಹತ್ತಿರ ಸುಳಿಯದಂತೆ ನಿನಗೆ ರಕ್ಷಣೆ ಕೊಡುವಂತಹ ಹೊಣೆಗಾರಿಕೆನ ಅನ್ನೋದು. ನೀನೇ ರಾಕ್ಷಸ, ನೀನು ಬೇರೆಯವರಿಂದೇನು ರಕ್ಷಣೆ ಕೊಡೋದು? ಆದರೆ ಹೇಳುವಾಗ ಅವನು ಈ ಸಾಮಾನ್ಯ ದಾಳಿಕಾರರು ಅಥವಾ ಅನ್ಯಾಯದ ಮಾತುಗಳನ್ನು ಬುದ್ಧಿವಂತಿಕೆಯಿಂದ ಆಡುವವರು ಇದೇ ರೀತಿ. ನಿಮಗೆ ನಾವು ಕೊಡುವಷ್ಟು ಅನುಕೂಲ ಯಾರೂ ಮಾಡಿಕೊಡಲ್ಲ. ಬೇರೆ ನಮ್ಮಲ್ಲೇ ಇರುವ ಸಣ್ಣ ಪುಟ್ಟ ದೋಷಗಳನ್ನು ಎತ್ತಿ ಹಿಡಿತಾರೆ. ಆಮೇಲೆ ಅದರ ಬಗ್ಗೆ ಮಾತಾಡ್ತಾ ತಲೆಯನ್ನೆಲ್ಲ ಗೊತ್ತೇ ಇಲ್ಲದಂತೆ ನಮ್ಮ ಬಗ್ಗೆನೇ ನಮಗೆ ಅಸಹ್ಯ ಬರುವ ಹಾಗೆ ಮಾಡಿ, ಕೊನೆಗೆ ಅವರಲ್ಲಿ ನಾವು ಏನೋ ನಮಗೆ ಅನುಕೂಲ ಇದೆ ಅಂತ ಹೋದ ತಕ್ಷಣವೇ ಗಬಕ್ ಅಂತ ಗುಳುಮ್ ಅಂತ ನುಂಗಿ ಎಲ್ಲ ಅನಾಯಾಸವಾದ ಸ್ಥಿತಿಯಲ್ಲಿ ನಮ್ಮನ್ನು ಮರೆ ಮಾಡಿ ಬಿಡ್ತಾರೆ. ಹಾಗೇನೆ ಸ್ವಧರ್ಮೋ ರಕ್ಷಸಾಂ ಭೀರು ಸರ್ವಥೈವನ ಸಂಶಯ ಗಮನಂ ವಾ ಪರಸ್ತ್ರೀಣಾಂ ಹರಣಂ ಸಂಪ್ರಮಥ್ಯವ. ಇದು ರಾಕ್ಷಸರ ಸ್ವಧರ್ಮ ಅಪ್ಪ. ನೀನು ನನ್ನನ್ನು ಹೇಗೆ ಎಳ್ಕೊಂಡು ಬಂದಿ ಅಂತೆಲ್ಲ ಕೇಳಬೇಡ. ನಮ್ಮ ಧರ್ಮದಲ್ಲಿ ಇದು ಹೀಗೆ. ಸ್ವಧರ್ಮ ರಕ್ಷಸಾಂ ಭೀರು ಸರ್ವಥೈವ. ಇದು ಯಾವ ಕಾಲಕ್ಕೂ ಕೂಡ ನಮ್ಮ ಧರ್ಮದಲ್ಲಿ ಹೀಗೆ ಇರುವುದು. ನಮ್ಮ ಧರ್ಮದಲ್ಲಿ ಇದನ್ನೇ ಹೇಳುವುದು. ಗಮನಂ ವಾ ಪರಸ್ತ್ರೀಣಾಂ, ಪರಸ್ತ್ರೀಯರ ಕಡೆಗೆ ಹೋಗುವುದು, ಪರಸ್ತ್ರೀಯರನ್ನು ಮನಸ್ಸು ಕೊಟ್ಟು ಹಿಡಿದೆಳೆಯುವುದು ನಮ್ಗೆ ಅಧರ್ಮ ಅಲ್ಲ. ಹರಣಂ ಸಂಪ್ರಮಥ್ಯಚ, ಅವರನ್ನು ಎಳೆದಾಡುವುದು, ಅವರನ್ನು ಕಿತ್ತುಕೊಂಡು ಬರುವುದು, ಇದು ನಮಗೆ ರಾಕ್ಷಸರಲ್ಲಿ ಕಾಮನ್. ನೀನೇನು ಈ ಕಾಡು ಕಳ್ಳ, ಇದರಲ್ಲಿ ಸಮುದ್ರ ಕಳ್ಳರು ಅಂತಿದ್ದಾರೆ, ಅವರಲ್ಲೆಲ್ಲ ಈ ಕಳ್ಳತನ ಅನ್ನೋದು ಒಂದು ಕೆಲಸ. ಆ ಕಳ್ಳತನವೇ ಅವರ ಹತ್ರ ಕ್ವಾಲಿಫಿಕೇಶನ್. ಇವನು ಎಷ್ಟು ಹಡಗು ಕದ್ದಿದ್ದಾನೆ ಅನ್ನೋದ್ರ ಮೇಲೆ ಅವನಿಗೆ ಹೆಣ್ಣು ಕೊಡ್ತಾರೆ. ಹಾಗೆ ಇವನು ಹೇಳುದು ನಮ್ಮಲ್ಲಿ ಹೆಣಗಾಟ, ಹೊಡೆದಾಟ ಇದೆಲ್ಲ ಅಲ್ಲ, ಇದಕ್ಕಿಂತ ಹೆಚ್ಚು ಸ್ತ್ರೀಯರನ್ನು ಅಪಹರಿಸುವುದೇ ನಮ್ಮ ವೃತ್ತಿ. ಇದು ಇಲ್ಲಿ ಕಾಮನ್. ನೀನು ಇದಕ್ಕೆಲ್ಲ ಹೆದರಿದ್ರೆ ಹೇಗೆ ಕತೆ? ಇದೆಲ್ಲ ಇಲ್ಲಿ ಸಹಜವಾಗಿ ನಡೆಯುತ್ತೆ ಅಂತ. ಅಂದರೆ ನಮ್ಮ ದೇವರು ಮಾತ್ರ ಸತ್ಯ, ಬೇರೆ ಯಾವ ದೇವರು ಸತ್ಯ ಅಲ್ಲ. ಆದರೆ ನಾವು ಸಾಮರಸ್ಯವಾದಿಗಳು.
ನಮ್ಮ ದೇವರು ಬಿಟ್ಟರೆ ಬೇರೆ ದೇವರಿಲ್ಲ, ಆದರೂ ನಾವು ಸಾಮರಸ್ಯವಾದಿಗಳು. ನಮ್ಮ ದೇವರನ್ನು ಒಪ್ಪದವನು ಅವನು ಧರ್ಮಾತೀತ, ಅವನು ಧರ್ಮಕ್ಕೆ ಯೋಗ್ಯ ಅಲ್ಲ, ಬದುಕಲಿಕ್ಕೆ ಯೋಗ್ಯ ಅಲ್ಲ, ಆದರೂ ನಾವು ಸಾಮರಸ್ಯದವರು. ಅಂದರೆ ಒಳಗಿನಿಂದ ಒಂದು ಹೇಳ್ತಾನೆ ಇರ್ತಾರೆ, ಇನ್ನೊಂದು ಶಬ್ದ ಮಾತ್ರ ಸಾಮರಸ್ಯ, ನಮಗೆ ಸೌಹಾರ್ದ, ಎಲ್ಲರ ಜೊತೆಗೆ ನಾವಿದ್ದೇವೆ, ನೀವು ಅವರು ಹೇಳೋದಿಲ್ಲ, ನಾವು ಮಾತ್ರ ಎಲ್ಲ ಹಬ್ಬಗಳನ್ನು ಬಹಳ ಪ್ರೀತಿಯಿಂದ ಅವರಿಗೆ ಶುಭಾಶಯ ಅಂತ ಹೇಳೋದು. ತಪ್ಪಿ ಅವರು ಹೇಳಿ ನೋಡೋಣ, ನಮ್ಗೆ ಅರ್ಥನೇ ಆಗಲ್ಲ ಈ ಸಂಗತಿಗಳೆಲ್ಲ. ಅದರಿಂದ ಒಂದು ನಮ್ಮ ಚಟುವಟಿಕೆಯನ್ನು, ನಮ್ಮ ಧರ್ಮವನ್ನು ನಾವು ಪ್ರೀತಿಸಬೇಕು, ಬೇರೆಯವರನ್ನು ಪ್ರೀತಿಸಬೇಕು ಅಂತ ನಮ್ಮ ಧರ್ಮ ಮಾತ್ರ ಹೇಳುವುದು. ಬೇರೆ ಯಾರೂ ಕೂಡ ಇನ್ನೊಬ್ಬರ ಧರ್ಮವನ್ನು ಪ್ರೀತಿಸು ಅಂತ ಹೇಳುವುದೇ ಇಲ್ಲ. ಬೇರೆ ನಮ್ಮದಲ್ಲದನ್ನು ಒಪ್ಪಿಕೊಳ್ಳುವನನ್ನು ಉಳಿಸ್ಬೇಡ ಅಂತ ಅವನು ಹೇಳ್ತಾನೆ ರಾಕ್ಷಸನಾಗಿ. ನಮ್ಮ ಧರ್ಮ ಇದು, ಇನ್ನೊಬ್ಬರು ಅವ್ರವ್ರ ಪಾಡಿಗೆ ಚೆನ್ನಾಗಿ ಬದುಕ್ತಾರೆ ಅಂತಿದ್ರೆ ಅದು ನಮ್ಗೆ ಸಂಬಂಧಪಡೋದಿಲ್ಲ. ನಮಗೆ ಆ ಹುಡುಗಿ ಇಷ್ಟ ಆಯಿತು ಅಂತ ನಾವು ಕರೆತರ್ತೇವೆ ಅಷ್ಟೇ, ನಮ್ಗೆ ಅದಿಷ್ಟ. ಹರಣಂ ಸಂಪ್ರಮಥ್ಯ, ಬೇಕಾದಾಗೆ ಅವರನ್ನು ಉರುಳಾಡಿಸಿ ಏನು ಬೇಕಾದರೂ ಮಾಡಿ ತರ್ಬೋದು, ಇದು ನಮ್ಮ ಆಸೆ, ನಮ್ಮ ಇಷ್ಟ ಅದು. ಏವಂ ಚೈತದ ಕಾಮಾಂತು ನತ್ವಾಂ ಸ್ಪೃಕ್ಷ್ಯಾಮಿ ಮೈಥಿಲಿ. ಗುಟ್ಟು ಚೂರು ಬಿಟ್ಟು ಕೊಟ್ಟ, ಆದರೂ ಪೂರ್ತಿ ಹೇಳಿಲ್ಲ. ನೀನು ಇಷ್ಟಪಡದೇ ಇದ್ದರೆ ನಿನ್ನನ್ನು ನಾನು ಮುಟ್ಲಿಕ್ಕಾಗಲ್ಲ. ಯಾಕೆಂದರೆ ಹಿಂದೊಂದು ಶಾಪ ಇತ್ತು, ಬಹಳ ಜನ ಹೇಳೋದುಂಟು, ಅವನು ಭಾರೀ ನ್ಯಾಯ. ಎಷ್ಟು ಜನ ಹೆಣ್ಮಕ್ಳು ಹಿಂದೆ ಅಲ್ಲಿ ಅವನ ಅಂತಃಪುರದಲ್ಲಿ ಇದ್ದ ನಾಗಸ್ತ್ರೀಯರು, ದೇವತಾ ಸ್ತ್ರೀಯರು, ಕಿನ್ನರ ಸ್ತ್ರೀಯರು, ಅಪ್ಸರೆಯರು, ಎಷ್ಟು ಎಷ್ಟು ಜನ ಕಣ್ಣೀರಲ್ಲಿ ಕೈ ತೊಳೆಯೋರು ಎಲ್ಲರೂ ಕೂಡ ಕೊನೆಗೆ ಅನಿವಾರ್ಯವಾಗಿ ಬದುಕಬೇಕು ಅಂತಂದಮೇಲೆ ಏನಾದರೂ ಇರಲೇಬೇಕು ಅಂತ ಅವನನ್ನು ಒಪ್ಕೊಂಡು ಬದುಕಿದ್ದಷ್ಟೇ ಹೊರತು, ಇಷ್ಟಪಟ್ಟು ಬಂದವರು ಇದ್ದರು ಅಂತ ಕೆಲವು ಇದೆ ಅಲ್ಲಿ, ಇಷ್ಟಪಟ್ಟು ಬಂದವರು ಇದ್ದರು. ಅವನು ಅಷ್ಟು ಚಲುವನೂ ಹೌದು, ಮಾತುಗಾರನೂ ಹೌದು, ಆಲಂಕಾರಿಕನೂ ಹೌದು, ಇದೆಲ್ಲವೂ ಇದೆ. ಆದರೆ ಇದೆಲ್ಲದರ ಉದ್ದೇಶ ಸ್ವಾರ್ಥ, ದುರುದ್ದೇಶ. ನಾವು ಚಂದ ಹೊರಗಿನಿಂದ ಕಂಡು ಅದರಲ್ಲಿ ಎಲ್ಲ ಸತ್ಯ ಇದೆ ಅಂತ ಭಾವಿಸಿಬಿಡ್ತೇವೆ. ಹೇಳಲಿಕ್ಕೆ ಮಾತ್ರ ಭಾಳ ಚೆನ್ನಾಗಿ ನಟನೆ ಮಾಡ್ತಾನೆ ಅಂದ ತಕ್ಷಣ ಅವನು ಆ ಪರದೆಯಲ್ಲಿ ಮಾತ್ರ ಒಳ್ಳೆಯ ನಟ. ಜೀವನದಲ್ಲಿಯೂ ನಟ ಯಾಕೆ ಅಂದರೆ ಅವನು ನಮ್ಮ ತಲೆಯನ್ನು ತಿರುಳು ಇದ್ದದ್ದನ್ನೆಲ್ಲ ಕಿತ್ತು ತೆಗೆದು ನಾನು ನಿಮ್ಗೆ ಒಳ್ಳೆಯವನು ಅಂತ ತೋರಿಸಿದ ನಟ. ಅದು ಸಾಮಾನ್ಯ ಪರದೆ ಮೇಲೆ ಮಾತ್ರ ಒಳ್ಳೆಯವನ ಥರ ಇರುತ್ತೆ. ಆದರೆ ಅವರ ನಿಜವಾದ ಜೀವನದಲ್ಲಿ ಅವರಷ್ಟು ಸಮಾಜಕ್ಕೆ ಕಂಟಕರಾದ ವ್ಯಕ್ತಿಗಳು ಮತ್ತೆ ಇನ್ನೊಂದು ಕಾಣಲಿಕ್ಕೆ ಸಾಧ್ಯ. ಯಾಕೆಂದರೆ ಅವರೆಲ್ಲ ಒಳ್ಳೆತನ ಪರದೆ ಮೇಲೆ ತೋರಿಸಿ ಆಗಿದೆ, ಇನ್ನೆಲ್ಲಿ ಉಳಿಬೇಕು ಒಳ್ಳೆತನ? ಅದು ಏನಾದರೂ ಜೀವನದಲ್ಲಿ ದುಷ್ಟತನವೇ ಕಾಣಿಸುವಂಥದ್ದು. ಹಾಗೆ ನಮ್ಗೆ ಅದು ಅರ್ಥ ಆಗೋದಿಲ್ಲ. ಸಮಾಜದಲ್ಲಿ ನಾವು ಏನೇನು ಒಳ್ಳೊಳ್ಳೆ ಪಾತ್ರ ಮಾಡ್ತಾನೆ, ಎಷ್ಟು ಚೆನ್ನಾಗಿ ಅಭಿನಯ ಮಾಡ್ತಾನೆ, ಅದರಿಂದಾಗ ಅವನು ಒಳ್ಳೆಯವನೇ ಆಗಿರಬೇಕು. ನಮ್ಮ ಬದುಕಿನ ಬೇರೆ ಎಲ್ಲರಿಗಿಂತಲೂ ಅವನಿಷ್ಟ. ನಮ್ಮ ತಂದೆ ತಾಯಿಗಳನ್ನು ಬೇಕಾದರೂ ಬಿಟ್ಟುಕೊಡ್ತೇವೆ, ಅವನನ್ನು ಬಿಟ್ಕೊಡ್ಲಿಕ್ಕೆ ಅವನನ್ನು ಮಾತ್ರ ಬೈಬೇಡ ನೀನು, ಅವನನ್ನು ಮಾತ್ರ ಏನು ಹೇಳಬೇಡ ನೀನು. ಅಂದರೆ ಇದು ನಮ್ಗೆ ಎಲ್ಲಿಗೆ ಹೋಗ್ತಾ ಇದೆ? ನಾವು ಯಾರನ್ನು ಆದರ್ಶವನ್ನಾಗಿ ಇಟ್ಕೊಳ್ಬೇಕು, ಯಾರನ್ನು ಮಾದರಿಯನ್ನಾಗಿ ಹಿಂದೆ ಸಾಗಬೇಕು, ಇದೆಲ್ಲ ಎಚ್ಚರವೇ ಇಲ್ಲ ನಮಗೆ. ರಾಕ್ಷಸನಾಗಿ ತನ್ನಲ್ಲಿರುವ ಒಂದು ಗುಟ್ಟನ್ನು ಬಿಟ್ಟು ಕೊಡ್ತಾನೆ. ನೀನು ಇಷ್ಟಪಡದೇ ಇದ್ದರೆ ನಿನ್ನನ್ನು ನನಗೆ ಮುಟ್ಲಿಕ್ಕಾಗೋದಿಲ್ಲ, ಅದರಿಂದ ದಯವಿಟ್ಟು ನನ್ನನ್ನು ಇಷ್ಟಪಡು ಅಂತಾನೆ. ಅದರಿಂದಾಗಿ ಅವನಿಗೆ ಶಾಪದ, ಆದರೆ ಬಹಳ ಜನಕ್ಕೆ ಈ ಬಗ್ಗೆ ಗೊತ್ತಿಲ್ಲದೆ ರಾವಣ ಇರ್ಬೋದು. ಈಗ ರಾಮನು ಅವನಲ್ಲಿರುವ ವೇದಶಾಸ್ತ್ರಾಧ್ಯಯನದ ಬಗ್ಗೆ ಅವನಿಗೊಂದು ಒಳ್ಳೆ ಮಾತು ಹೇಳ್ತಾನೆ. ಚೆನ್ನಾಗಿ ಓದ್ಕೊಂಡಿದ್ದು ಲಾಭ ಎಲ್ಲಿ? ಅದು ಸಜ್ಜನರಿಗೆ ಅಥವಾ ಲೋಕದಲ್ಲಿ ಎಲ್ಲರಿಗೂ ಉಪಯುಕ್ತವಾದರೆ ಅವನು ಓದಿಕೊಂಡದ್ದಕ್ಕೆ ಲಾಭ. ಓದಿಕೊಂಡಿದ್ದಾನೆ ಅನ್ನೋ ಒಂದೇ ಕ್ವಾಲಿಫಿಕೇಷನ್ ಅವನು ಒಳ್ಳೆಯವನು ಅಂತ ಹೇಗೆ ಹೇಳೋದು? ಕೊನೆಗೆ ಅವನು ಪ್ರಾಣವನ್ನು ತೆತ್ತ ಮೇಲೆ ಸುಡುವುದಿಲ್ಲ ಅಂದಾಗ ಬೇಡ, ಮರಣ ಅಂತಾನಿ ವೈರಾಣಿ. ಕೋಪ, ಸಿಟ್ಟು, ಸೆಡವು ಏನಿದ್ರು ಕೂಡ ಪ್ರಾಣ ಹೋಗುವ ತನಕ, ಅದಾದಮೇಲೆ ಅವನ ಆ ದೇಹದಲ್ಲಿ ಇರುವ ತನಕ ಆ ಕರ್ಮ ಮಾಡಬೇಕಿತ್ತು, ಅವನು ಮಾಡಿದ್ದಾನೆ. ಇನ್ನು ದ್ವೇಷ ಮಾಡಿ ಉಪಯೋಗ ಇಲ್ಲ. ಅವನ ಐಡಿಯಾಲಜಿಯನ್ನು ದ್ವೇಷಿಸಿ, ಅವನನ್ನು ದ್ವೇಷಿಸುವುದಲ್ಲ, ನಾವು ಮಾಡಬೇಕಾದ ಕರ್ತವ್ಯವನ್ನು ಮಾಡಬೇಕು ಅಂತ ಹೀಗೆ ರಾಮಚಂದ್ರವನ ಗುಣವನ್ನು ಹೇಳಿದ್ದಿದೆ. ಹಾಗೆ ಅಂತ ಹೇಳಿ ಅವನು ಸೀತೆಯನ್ನು ಮುಟ್ಲಿಲ್ಲ, ಸೀತೆಯನ್ನು ಬಹಳ ಗೌರವದಿಂದ ಕಂಡ, ಇದೆಲ್ಲ ಆಮೇಲಿನ ಅರೆಬರೆ ಬೆಂದಂತಹ ಇಸಮ್ಗಳನ್ನೇ ನಂಬಿಕೊಂಡು ಜೀವನ ವೃತ್ತಿಯನ್ನಾಗಿಸಿಕೊಂಡವರ ತಲೆ ಹಿಡುಕ ಮಾತುಗಳಷ್ಟೇ. ಅದರಿಂದಾಗಿ ರಾವಣ ಮುಟ್ಲಿಲ್ಲ ಅನ್ನೋದಕ್ಕೆ ದೇವಿ ನೇಹ ಭಯಂ ಕಾರ್ಯಂ ನಚೈತದ್ ಅಕಾಮಾಂ ತಾಂ. ನೀನಾಗಿ ನನ್ನನ್ನು ಇಷ್ಟಪಡದೇ ಇದ್ದರೆ ಸ್ಪ್ರಕ್ಷ್ಯಾಮಿ, ನಿನ್ನನ್ನು ನನಗೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಕಾಮಂ ಕಾಮ ಶರೀರೇ ಮೇ ಯಥಾ ಕಾಮಂ ಪ್ರವರ್ತತಾಂ. ನನ್ನ ದೇಹದ ತುಂಬ ಬಯಕೆಗಳು ಸುತ್ತಿ ನನ್ನನ್ನು ಹೊಡೆದು ಹಿಡಿದು ನಲಗಿಸ್ತಾ ಇದೆ. ಅದರಿಂದಾಗಿ ನನ್ನ ಈ ಬಯಕೆಯನ್ನು ತೀರಿಸುವುದಕ್ಕಾಗಿ ಆದರೂ ಕೂಡ ಯಥಾ ಕಾಮಂ ಪ್ರವರ್ತಾನ್. ಯಾಕೆ ಮನಸ್ಸಿನಲ್ಲಿ ಏನೋ ಧರ್ಮದ ಚೌಕಟ್ಟನ್ನು ಹಾಕಿಕೊಂಡು ಹೀಗೆ ಬದುಕಿ ಹೀಗೆ ಆಗಬೇಕು, ಏನೋ ಮಾಡಿದರೆ ಧರ್ಮಾತೀತವಾದ ನನ್ನ ಸ್ಥಿತಿಗತಿಗಳೆಲ್ಲವೂ ನಾಶವಾಗುತ್ತೆ ಅಂತ ಯಾಕೆ ಯೋಚಿಸ್ತಾ ಇದೆ? ಮನಸ್ಸು ಇಚ್ಛೆ ಬದುಕು. ಯಥಾಕಾಮಂ ಪ್ರವರ್ತತಾಂ. ಸ್ವೇಚ್ಛಾಚಾರಿಯಾಗಿ ಯೋಚನೆ ಮಾಡಬೇಕು. ಅವನು ಸ್ವೇಚ್ಛಾಚಾರಿ ಆದ್ರಿಂದ ಇನ್ನೊಬ್ಬರಿಗೆ ಅದನ್ನೇ ಬೋಧಿಸುವುದು. ಸಾಮಾನ್ಯ ಗಮನಿಸಿ, ತುಂಬ ಉಪದೇಶ ಮಾಡುವ ಸಮಾಜಕ್ಕೆ ಹೇಳುವ ಅಂದರೆ ನಾವು ನಿಮ್ಮನ್ನು
ಕಷ್ಟದಿಂದ ಪಾರು ಮಾಡ್ತೇವೆ, ನಾವು ನಿಮ್ಮನ್ನು ಎಲ್ಲ ಸಮಸ್ಯೆಗಳಿಂದ ದೂರ ಮಾಡ್ತೇವೆ ಅಂತ ಹೇಳುವವರಲ್ಲಿ ಈ ತ್ಯಾಗ, ಬೆಳಿಗ್ಗೆ ಎದ್ದ ತಕ್ಷಣ ಹೀಗಿರಬೇಕು, ಇಂಥದ್ದು ಮಾಡಬೇಕು, ತಂದೆ ತಾಯಿಗಳಿಗೆ ನಮಸ್ಕರಿಸಬೇಕು, ಇನ್ನೊಂದು ಮಾಡಬೇಕು, ಮತ್ತೊಂದು ಮಾಡಬೇಕು, ಹ್ಯುಮ್ಯಾನಿಟಿ ಇಂಥ ಶಬ್ದ ಮಾತ್ರ ಇರುತ್ತೆ. ಉಳಿದಿದ್ದು ಎಲ್ಲ ಸ್ವೇಚ್ಛೆಯಿಂದ ಸಮಾಜದ ಬಗ್ಗೆ ಅತ್ಯಂತ ಅದನ್ನು ಹೀಗಳೆಯುವ ಅಥವಾ ಅದನ್ನು ಕೆಡಿಸುವ ದೃಷ್ಟಿಯಲ್ಲೇ ಅವರ ಮಾತುಗಳಿರ್ತವೆ. ನಿಮಗೆ ಬೇಕಾದ್ದನ್ನು ತಿನ್ನಿ, ನೀವು ಬೇಕಾದ್ದನ್ನು ನೋಡಿ. ಮನುಷ್ಯರು ಅಂತ ಅಂದಮೇಲೆ ತಿನ್ನಲಿಕ್ಕೋಸ್ಕರನೇ ಇರೋದು. ಹುಟ್ಟಿದ ಮೇಲೆ ಏನಾದರೂ ಭೋಗವನ್ನು ಅನುಭವಿಸಬೇಕು ಅಂತ ಅನ್ನೋದು ಅವನಿಗೆ ಸಹಜ ಆಸೆ. ಅದನ್ನು ತಡೆಯೋರು ನೀವು ಯಾಕೆ ಅದನ್ನು ಧರ್ಮದ ಹೆಸರಿನಲ್ಲಿ ಕಷ್ಟ ಕೊಡ್ತೀರಿ ಅಂತೆಲ್ಲ. ಸಾಮಾನ್ಯ ನಮ್ಮ ಮನೆಯ ಸಣ್ಣ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಗೊತ್ತಾಗದೇ ಇರುವ ಸಂಗತಿ ಮನೆಯಲ್ಲಿ ಎಲ್ಲ ಸ್ವಲ್ಪ ಜೋರು ಮಾಡಿ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಹೇಳಿದ ತಕ್ಷಣ, ಹಾಗೆ ಮಾಡಬೇಕಾಗಿಲ್ಲ ಅಂತ ಹೇಳಿದ ತಕ್ಷಣ ಅವ್ರು ಒಳ್ಳೆ ಫ್ರೆಂಡ್ ಆಗಿಬಿಡ್ತಾರೆ. ಯಾಕೆಂದರೆ ಮನೆಯಲ್ಲಿ ಎಲ್ಲವನ್ನು ಬೈತಾರೆ, ಹಾಗೆ ಮಾಡೋದು ಒಳ್ಳೇದಲ್ಲ, ಅದು ಸರಿಯಲ್ಲ, ಹಾಗಿರಬಾರ್ದು. ಇಲ್ಲ, ನಮಗೆ ಇಷ್ಟ ಬಂದ ಹಾಗೆ ಮಾಡಲಿಕ್ಕೆ ಯಾರು ಸಪೋರ್ಟ್ ಮಾಡ್ತಾರೋ ಅವ್ರು ಒಳ್ಳೆಯವರು. ನಮ್ಗೆ ಇಷ್ಟ ಬಂದ ಹಾಗೆ ಇರಬಾರ್ದು, ಅದಲ್ಲ ಬದುಕು ಅಂತ ಅನ್ನುವ ತಿದ್ದುವ ಕೆಲಸವನ್ನು ಮಾಡಿದ ತಕ್ಷಣ ಅವ್ರು ಕೆಟ್ಟವರು. ಈ ಸ್ಥಿತಿಗತಿಗಳಲ್ಲಿ ರಾವಣನ ಮಾತು ಇದೆಲ್ಲವೂ ಕೂಡ. ಅಂದರೆ ಹೊರಗಿನಿಂದ ಒಂದು ಮುಖ ಕಾಣ್ತಾ ಇದ್ರು, ಅದರ ಒಳಗಿರುವ ಆಲೋಚನೆಗಳೆಲ್ಲ ರಾವಣನದ್ದೇ. ಹಾಗಾಗಿ ಮೈವಂಭೂ ಶೋಕಲಾಲಸ, ಎಷ್ಟು ದಿವಸ ಹೀಗೆ ಅಳ್ತಾ ಅಳ್ತಾ ಕಣ್ಣೀರಿನಲ್ಲಿ ಕೈ ತೊಳಿತಿ, ಈ ಕಣ್ಣೀರಿಗೆ ಒಂದು ಅರ್ಥ ಆದರೂ ಸಿಗಬೇಕು. ಇಷ್ಟು ದಿವಸ ಕಣ್ಣೀರು ತೊಳೆದದಕ್ಕಾದರೂ ನೀನು ಒಂದು ಸುಖ ಸಿಗಬೇಕಲ್ಲ. ಆಯಿತು, ಕಣ್ಣೀರಾಯಿತು, ಮುಂದೇನು? ರಾಮ ಅಂತ ಇಲ್ಲಿಗೆ ಬರುವವನೇ ಅಲ್ಲ. ಪ್ರಣಯ ಸ್ವಚ ತತ್ವೇನ, ನನ್ನನ್ನೇ ಪ್ರೀತಿ ಮಾಡು. ತತ್ವೇನ, ಮನಸ್ಸಿನಲ್ಲಿ ಒಂದಿಟ್ಟುಕೊಂಡು ಎದುರುಗಡೆ ಇನ್ನೊಂದು ರೀತಿ ಮಾಡಬೇಡ, ಯಾಕಂದರೆ ಅದು ಮತ್ತೆ ಅವನ ತಲೆ ಒಡೆದೋಗುತ್ತೆ. ಅದಕ್ಕೋಸ್ಕರ ಪ್ರಣಯ ಸ್ವಚ ತತ್ವೇನ ದೇವಿ ನೇಹ ಭಯಂ ಕಾರ್ಯಂ ಮೈ ವಿಶ್ವಸಿಹಿ ಪ್ರಿಯೆ, ನಾನು ನಿನಗೆ ಯಾವ ತೊಂದರೆ ಮಾಡಲ್ಲ. ಇಷ್ಟು ಜನ ಹೆಣ್ಮಕ್ಳ ಮುಂದೆ ನಾನು ಹೇಳ್ತಾ ಇದ್ದೇನೆ ನೋಡಿ, ಇದೊಂದು ಹೆಗ್ಗಳಿಕೆ ಅನ್ನುವ ಹಾಗೆ. ಇತ್ತೀಚೆಗೆ ಒಬ್ಬ ನಟನ ಚಿತ್ರಣದಲ್ಲೂ ಅವನ ಇಷ್ಟು ಜನರನ್ನು ಸಂತೋಷದಿಂದ ಭೋಗಿಸಿದೆ ಅನ್ನೋದು ಹೆಮ್ಮೆಯಿಂದ ಹೇಳಿಕೊಂಡ ಮೂರ್ಖನದ ಒಂದು ಪರದೆ ಮೇಲೆ ಚಿತ್ರವೂ ಬಂದು ಹೋಯಿತು. ಆದರೆ ನಮ್ಮವರಿಗೆ ಅಂಥವನೇ ಒಬ್ಬ ನಾಯಕನಾಗಿ ಅಂಥವನನ್ನೇ ಒಳ್ಳೆ ನಟ ಅಂತ ಬೇರೆ ತಲೆ ಬಿರುದು ಕೊಟ್ಟು ಕೂಡಿಸ್ತೇವೆ ನಾವು. ಅಂದರೆ ಈ ಅನ್ಯಾಯವನ್ನು ಈಗ ಅನ್ಯಾಯವನ್ನು ಒಪ್ಪಿಕೊಳ್ಳುವುದು ಅನ್ನೋದು ಒಂದು ಗುಣ ಹೌದು, ಆದರೆ ಅನ್ಯಾಯವನ್ನು ಹೆಮ್ಮೆ ಅಂತ ಹೇಳ್ಕೊಳ್ಳೋದುಂಟಲ್ವ. ಈಗ ಒಪ್ಪಿಕೊಳ್ಳುವುದು ತಪ್ಪಾಗಿದೆ ಅಂತ ಒಪ್ಪಿಕೊಳ್ಳುವುದು ಬೇರೆ. ಇದು ನಾನು ಇಷ್ಟು ತಪ್ಪು ಮಾಡಿದ್ದು ಗ್ರೇಟ್ನೆಸ್ ಅಂತ ಭಾವಿಸುವಂಥ ರೀತಿಯಲ್ಲಿ ನಾನು ಈ ಎಲ್ಲ ಹೆಣ್ಮಕ್ಳನ್ನು ನಿನ್ನ ಮುಂದೆ ನಿಲ್ಲಿಸಿ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ ನನ್ನದು ಗುಂಡಿಗೆ ಎಂಥದ್ದು, ಇವರೆಲ್ಲರನ್ನೂ ಕೂಡ ಮೀರಿ ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ ಅಂತ ಅರ್ಥ ಅನ್ನುವ ರೀತಿ. ಅಂದರೆ ಅದನ್ನೆಲ್ಲ ಅವಳನ್ನು ಹೆಚ್ಚು ಒಪ್ಪಿಸುವ, ಮೆಚ್ಚಿಸುವ ಕಾರ್ಯಕ್ಕಾಗಿ ಇದೆಲ್ಲ ಮಾತುಗಳನ್ನು ಆಡ್ತಾನೆ. ಇನ್ನೂ ಅನೇಕ ಮಾತುಗಳನ್ನು ಅವನು ಆಡ್ತಾ ಹೋಗ್ತಾನೆ. ಅದರಲ್ಲಿ ಎಲ್ಲವೂ ಕೂಡ ಅವನು ರಾಮನನ್ನು ಡಿಗ್ರೇಡ್ ಮಾಡಿ ತಾನು ಗ್ರೇಟು ಅಂತ ಮಾತಾಡಲಿಕ್ಕೆ ಆಡಿದ ಮಾತು, ಅದು ಈ ಎಲ್ಲ ಸಂತತಿಯವರು ಇವತ್ತಿಗೂ ಇಂಥದ್ದೇ ಮಾತುಗಳನ್ನಾಡಿ ರಾವಣನ ಹೀರೋಯಿಸಮನ್ನು ಮಾತಾಡೋದು ನಾವು ನೋಡ್ತೇವೆ. ಅದರಿಂದಾಗಿ ನೀನು ಇದಂತೆ ಚಾರು ಸಂಜಾತಂ ಯೌವನಂ ವ್ಯತಿವರ್ತತೆ, ನೀನು ದಿನ ಹೀಗೆ ಕಳೆದ್ರೆ ಯೌವನ ಹಾಳಾಗಿ ಹೋಗುತ್ತೆ. ಯೌವನ ಇದ್ದಾಗ ಅನುಭವಿಸಬೇಕು. ಹಾಳು ಮಾಡ್ಕೊಂಡ ಮೇಲೆ ಅದರಲ್ಲಿ ಏನು ಸುಖ ಪಡಲಿಕ್ಕಿದೆ? ಯೌವನ ಇರುವುದೇ ಸುಖ ಪಡಲಿಕ್ಕೆ. ಅದರಲ್ಲಿ ಇದು ಈ ಭಾರತಕ್ಕೆ ಹೇಳಿದ ಮಾತೇ ಅಲ್ಲ. ಇದು ಸನ್ಯಾಸಿಗಳಿಂದ ಯೋಚನೆ ಮಾಡಿದರೆ ಇದಕ್ಕಾಗಾದ್ರೆ ಏನು ಅರ್ಥ ಈ ಮಾತಿಗೆ? ಪಾಶ್ಚಾತ್ಯರ ಸಂಸ್ಕೃತಿಯಲ್ಲಿ ಅವರಿಗೆ ಹೀಗೊಂದು ಬದುಕಬಹುದು ಅನ್ನೋ ಕಲ್ಪನೆ ಇಲ್ಲ. ವಿವೇಕಾನಂದರವರು ನಂಬಲೇ ಇಲ್ಲ. ಮದುವೆ ಆಗಿಲ್ಲ, ಮದುವೆ ಆಗದೆ ಹಾಗೇ ಜೀವನ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಬಹಳ ಜನ ನಂಬಲಿಲ್ಲ. ಯಾವಾಗ ಅವರ ಮಾತುಗಳ ಪ್ರಭಾವಕ್ಕೊಳಗಾದ ಮೇಲೆ ಕೆಲವರಿಗೆ ಗೊತ್ತಾಯಿತು ಹೀಗೂ ಒಂದು ಬದುಕಲಿಕ್ಕಿದೆ. ತನ್ನ ದೇಹದ ತೃಷೆಯನ್ನು ತೀರಿಸಿಕೊಳ್ಳದೆ ಸಾಧನೆ ಮಾಡುವ ರೀತಿಯಲ್ಲಿ ಬದುಕಲಿಕ್ಕಾಗತ್ತೆ ಅನ್ನುವ ಕಲ್ಪನೆಯೇ ಇಲ್ಲದ ಮಂದಿ ಈ ರಾವಣನ ಪರಂಪರೆಯವರು ಇಲ್ಲಿಗೂ ಇವತ್ತು ಸೇರಿಕೊಂಡು ಇಂತಹ ಮಾತುಗಳನ್ನು ಆಡ್ತಾರೆ. ಯೌವನವನ್ನು ಹಾಳು ಮಾಡಿಕೊಳ್ಬೇಡ, ಇದು ಅಪರೂಪಕ್ಕೆ ಸಿಗುವಂಥದ್ದು. ಮತ್ತೊಮ್ಮೆ ಯದತೀತಂ, ಕಳೆದು ಹೋಯ್ತಲ್ವಾ, ರಾಮ ಇದ್ದಾನೆ, ಅಯ್ಯೋ ಅವನಿಗೆ ನಾನು ಮೋಸ ಮಾಡಿದಾಗತ್ತೆ, ಇದೆಲ್ಲ ಕಳೆದೋಯ್ತು. ಇದ್ರ ಬಗ್ಗೆ ನೀನು ಏನು ಯೋಚನೆ ಮಾಡಲಿಕ್ಕಿಲ್ಲ. ಈಗ ಈ ಮೂಮೆಂಟಿನಲ್ಲಿ ಬದುಕು. ಏನು ಚೆನ್ನಾಗಿದೆ ಮಾತು. ಯದತೀತಂ ಪುನರ್ ನೈತಿ ಸ್ರೋತಃ ಶೀಘ್ರಂ ಅಪಾಂ ಇವ. ನದಿ ಹರಿದು ಬರುತ್ತಲ್ವಾ, ಆ ನದಿ ಹರಿದು ಬರುವಾಗ ಮೇಲಿನ ಒಂದು ಕಲ್ಲಿನ ಬಂಡೆಗೆ ಹರಿದ ನದಿಯ ಸ್ಪರ್ಶ ಏನಿದೆ ಅದು ಮತ್ತೊಮ್ಮೆ ಅದೇ ನದಿಯ ನೀರಿನ ಸ್ಪರ್ಶ ಆಗುತ್ತಾ? ಅದು ಹೋದದ್ದು ಹೋಯಿತು. ಅಯ್ಯೋ ಆ ನೀರು ಬೇಕಿತ್ತು ನನಗೆ ಅಂದರೆ ಅದು ಸಮುದ್ರ ಸೇರಿ ಆಯಿತು, ಮತ್ತೊಂದು ಹೊಸ್ತು ನೀರು ಬರ್ತಾ ಇದೆ. ಹಾಗೆ ನಿನ್ನ ಹಳೆಯ ನೀರು ಹೋಯ್ತು, ರಾಮಚಂದ್ರ ಹೊರಟಾಯಿತು, ಈಗ ಹೊಸ ನೀರು ಬಂದಿದೆ, ನಾನಿದ್ದೆ ನಿನ್ನ ಜೊತೆಗೆ, ಇರು ನನ್ನೊಟ್ಟಿಗೆ ಅಂತ ಸೀತೆಯನ್ನು ಅತ್ಯಂತ ಒತ್ತಾಯ ಮಾಡ್ತೇನೆ. ನೋಡು, ನಿನಗೋಸ್ಕರ ವಿಚಿತ್ರವಾದ ಮಾಲೆಗಳನ್ನು ತಂದಿದ್ದೇನೆ, ಅತ್ಯಂತ ಪರಿಮಳಯುಕ್ತವಾದ ಚಂದನದ ಲೇಪವನ್ನು ಹಚ್ಚಲಿಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ.
ಇಲ್ಲೇ ಹಚ್ಚಿದ ಗಂಧದ ಅಗರುಗಳು ನಿನ್ನ ಮೂಗಿಗೆ ಬಡದಾಗ ನಿನಗೆ ಖಂಡಿತವಾಗಿಯೂ ಈ ಎಲ್ಲ ವೇದನೆಗಳು ದೂರಾಗಿ ನನ್ನ ಬಗ್ಗೆ ನಿನಗೆ ಆಸಕ್ತಿ ಹುಟ್ಟುತ್ತೆ. ಒಳ್ಳೊಳ್ಳೆಯ ಬಟ್ಟೆಗಳನ್ನಿಟ್ಟಿದ್ದೇನೆ, ಆಭರಣಗಳನ್ನು ತಂದಿದ್ದೇನೆ, ಮಹಾರಹಗಳು, ಇದು ಯಾವುದು ರೋಲ್ಡ್ ಗೋಲ್ಡ್ ಅಲ್ಲ, ಎಲ್ಲವೂ ಮಹಾರಹಾಣಿ, ತುಂಬ ಬೆಲೆ ಬಾಳುವಂಥವುಗಳು. ಕುಡಿಲಿಕ್ಕೆ ಬೇಕಾದ ಪಾನ, ಮಲ್ಕೊಳ್ಳಿಕ್ಕೆ ಬೇಕಾದ ರತ್ನತೂಲಿಕಾ ತಲ್ಪ. ನೀನು ಒಮ್ಮೆ ಒಪ್ಪಿಕೋ ಅಷ್ಟೇ. ಈಗ ಅವನು ನೆಲದಲ್ಲೇ ಇರಿಸಿದ್ದಾನೆ, ಈಗ ಅವಳನ್ನು ಆ ವನದ ಮಧ್ಯದಲ್ಲಿ ಇರಿಸಿದ್ದಾನೆ. ಹೇಳ್ತಾ ಇರೋದು ನಿನಗೆ ಒಪ್ಪಿಕೊಂಡ್ರೆ ಎಲ್ಲ ಕೊಡ್ತೇನೆ ಅಂತ. ನಮಗೆ ಟ್ಯಾಕ್ಸ್ ಕಟ್ಟಿ ನಿಮಗೆ ಅಂದರೆ ನಮಗೆ ನೀವು ಅಂದರೆ ಈ ರಾಜ್ಯದಲ್ಲಿ ನೀವು ಇರಬೇಕು ಅಂದರೆ, ನಮ್ಮ ಈ ದೇಶದಲ್ಲಿ ಹಿಂದೆ ಆದ ವ್ಯವಸ್ಥೆ ಔರಂಗಜೇಬು ಅಕ್ಬರನ ಕಾಲದಲ್ಲಿ, ನೀವು ನಮ್ಮ ರಾಜ್ಯದಲ್ಲಿ ಇರಬೇಕು ಅಂತಾದರೆ ಟ್ಯಾಕ್ಸ್ ಕಟ್ಟಬೇಕು. ಟ್ಯಾಕ್ಸ್ ಕಟ್ಟುವುದಿಲ್ಲ, ಕಟ್ಟಲಿಕ್ಕಾಗೋದಿಲ್ಲ ಅಂದರೆ ನಮ್ಮವರಾಗಬೇಕು. ನೀವು ಟ್ಯಾಕ್ಸ್ ಕಟ್ತಿರೋ ನಮ್ಮವರಾಗಬೇಕು. ಟ್ಯಾಕ್ಸ್ ಮಾತ್ರ ನೀವು ದುಡಿದದ್ರಲ್ಲಿ ಎಲ್ಲದರಲ್ಲೂ 50%. ನೀವು ಹೇಗೆ ಬದುಕ್ತೀರಿ ಅಂತ ಯೋಚನೆ ಮಾಡಿ. ಇದು ರಾವಣನದ್ದೇ ಪಾಲಿಸಿ. ನಿನಗೆ ಚೆನ್ನಾಗಿ ಬದುಕಬೇಕು, ಊಟ ತಿಂಡಿ ಬೇಕು ಅಂದರೆ ನಾನು ಹೇಳಿದಾಗ ಕೇಳು. ನನ್ನವಳಾದರೆ ನಿನಗೆಲ್ಲ ಸಿಗುತ್ತೆ. ನನ್ನವಳಲ್ಲ ಅಂದರೆ ನೀನು ಇದೇ ರೀತಿ ನೆಲದಲ್ಲೇ ಕೊಳಿಬೇಕು. ನಿನ್ನ ಯೌವನವೂ ಹಾಳಾಗುತ್ತೆ, ನಿನಗೆ ಯಾವ ಆಭರಣವೂ ಇಲ್ಲ, ಯಾವ ಕುಡಿಯುವಿಕೆ ಇಲ್ಲ, ಯಾವ ತಿನ್ನುವಿಕೆ ಇಲ್ಲ, ಎಂಥದೂ ಇಲ್ಲ. ಇದು ಓದದೆ ರಾವಣನ ಬಗ್ಗೆ ಪರವಾಗಿ ಮಾತಾಡ್ತಾರೆ. ನೀನು ಬಯಸಿದರೆ ಬಗೆ ಬಗೆಯ ಗೀತೆಗಳು, ಬಗೆ ಬಗೆಯ ನೃತ್ಯಗಳು, ಬಗೆ ಬಗೆಯ ವಾದ್ಯಗಳು ಎಲ್ಲವೂ ನೀನು ಕೈ ಆಡಿಸಿದರೆ ಎಲ್ಲ ಕುಣಿಲಿಕ್ಕೆ ಶುರು ಮಾಡ್ತೇವೆ. ನೀನು ಹೀಗೆ ಹೇಳು, ಎಲ್ಲ ಕುಣಿತಾರೆ. ಒಬ್ಬೊಬ್ಬರನ್ನು ನಾನು ಹೇಗೆ ಬೇಕು ನಿನ್ನ ಮುಂದೆ ಕುಣಿಸ್ತೇನೆ. ಆದರೆ ನೀನು ಲಭಮಾಂ, ನನ್ನನ್ನು ಹೊಂದಿದರೆ ನೀನು ಬಯಸಿದ ಎಲ್ಲ ಸಂಗತಿಗಳು ಸಿಗುತ್ತೆ. ಮಾಂ ಪ್ರಾಪ್ಯತು ಮೈಥಿಲಿ, ನೀನು ಪಡೆದರೆ ನೀನು ಯೋಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ವೈಭವಗಳನ್ನು ನೀನು ಕಣ್ಣಾರೆ ಯಾವತ್ತೂ ಕಂಡಿಲ್ಲ, ಮುಂದೆ ಯಾರಿಂದಲೂ ಇಂಥದ್ದನ್ನು ಕಾಣಬಹುದು ಅನ್ನುವ ಯೋಚನೆ ನಿನಗೆ ಬರುವುದು ಸಾಧ್ಯ ಇಲ್ಲ. ಅಂಥದ್ದೆಲ್ಲವನ್ನು ಕೂಡ ನಿನ್ನ ಮುಂದೆ ನಾನು ತಂದು ಕೊಡುವವನಿದ್ದೇನೆ. ತ್ವಾಂ ಕೃತ್ವಾ ಪರತೋ ಮನ್ಯೆ ರೂಪಕರ್ತಾ ಚ ವಿಶ್ವಸೃಕ್ ನಹಿ ರೂಪೋಪಮಾತ್ವನ್ಯ ತವಾಸ್ತಿ ಶುಭ ದರ್ಶನೆ. 2ನೇ ಪಾಯಿಂಟಿಗೆ ಬಂದ. ಅಂದರೆ ಇಲ್ಲಿ ತನಕ ನಾನೇನು ಕೊಡ್ತೇನೆ ಅನ್ನೋದನ್ನು ಹೇಳ್ದ. ಈಗ ನೀನು ಹೇಗಿದ್ದಿ ಅನ್ನೋದನ್ನು ಹೇಳ್ತಾನೆ. ನಿನ್ನಂತಹ ಒಂದು ರೂಪ ಲಾವಣ್ಯಗಳಿಂದ ಕೂಡಿದ ಹೆಣ್ಣನ್ನು ನಾನು ಇಲ್ಲಿ ತನಕ ಎಲ್ಲೂ ಕಂಡಿಲ್ಲ. ಸಾಮಾನ್ಯ ಕೆಲವರನ್ನು ಕೊಟ್ಟು ಒಲಿಸ್ಬೋದು, ಇನ್ನು ಕೆಲವರಿಗೆ ನೀವು ಚೆನ್ನಾಗಿದ್ದೀರಿ ಹೇಳಿದ ತಕ್ಷಣಕ್ಕೆ ಹಾಗೆ ಅಂತ ಬಾಯ್ಬಿಟ್ಬಿಡುತ್ತೆ. ಸಾಮಾನ್ಯ, ಅದು ಎಲ್ಲರ ವೀಕ್ನೆಸ್, ಅದು ಮನುಷ್ಯನಾದವನಿಗೆ ಎಲ್ಲರಿಗೂ ವೀಕ್ನೆಸ್ಸು. ಇನ್ನು ಸಹಜವಾಗಿ ಹೆಣ್ಮಕ್ಳಿಗಂತೂ ಚಂದದ ಬಗ್ಗೆ ಹೊಗಳಿದ ತಕ್ಷಣ ಗೊತ್ತಿಲ್ಲದೆ ಎಲ್ಲ ಯೋಚನೆಗಳು ಮರೆತು ಹೋಗಿಬಿಡುತ್ತೆ. ಅಂದರೆ ಅದು ತಪ್ಪು ಅಂತ ನಾನು ಹೇಳೋದಿಲ್ಲ, ಮನುಷ್ಯನ ಸಹಜ ಟೆಂಡೆನ್ಸಿ, ಅದನ್ನು ಅವನು ಬಳಸ್ತಾನೆ. 2ನೇದಾಗಿ ಮತ್ತೆ ಅವನು ಬಳಸುವ ರೀತಿ ನಾನು ತ್ವಾಂ ಕೃತ್ವ ಉಪರತಃ. ಇದು ಮಾತು ಗಮನಿಸಿ. ನಿನ್ನ ಬಳಿಗೆ ಬಂದ ಮೇಲೆ ಇನ್ನು ನನಗೆ ಯಾವ ಹೆಣ್ಣಿನ ಬಗ್ಗೆಯೂ ಯೋಚನೆ ಹುಟ್ಟಲಿಲ್ಲ. ಅಂದರೆ ಇದಕ್ಕಿಂತ ಆಚೆಗೆ ಒಂದು ಹೆಣ್ಣಿದೆ ಅಂತ ನನಗೆ ಅನ್ನಿಸ್ಲಿಲ್ಲ. ನೀನೇ ಕೊನೆ. ತ್ವಾಂ ಕೃತ್ವ ಉಪರತಃ. ನನ್ನ ಯೋಚನೆ ಇಲ್ಲಿಗೆ ಸ್ಟ್ರಕ್ ಆಯಿತು. ಇದಕ್ಕಿಂತ ಆಚೆಗೆ ಇನ್ನೊಂದು ಹೆಣ್ಣು ಇರಬಹುದು ಅಂತ, ಈ ಸೌಂದರ್ಯದ ಲಕ್ಷಣಕ್ಕೆ ಇನ್ನೊಂದು ಹೊರತಾದ ಮಾತು ನನ್ನ ಕಣ್ಣ ಮುಂದೆ ಕಾಣ್ಲಿಕ್ಕೆ ವಿಶ್ವ ರೂಪಕರ್ತ ಸ ವಿಶ್ವಕೃತ್. ಈ ವಿಶ್ವವನ್ನು ಮಾಡಿದವ ಈ ವಿಶ್ವದ ಎಲ್ಲ ರೂಪಗಳನ್ನು ನಿನ್ನಲ್ಲೇ ತುಂಬಿಟ್ಟಿದ್ದಾನೆ. ನಹಿ ರೂಪೋಪಮಾತ್ವನ್ಯ, ನಿನ್ನಂತಹ ರೂಪಕ್ಕೆ ಉಪಮೆ, ಸಿಮಿಲಾರಿಟಿ ಇನ್ನೊಂದು ಕಡೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ತ್ವಯಾಸ್ತಿ ಶುಭ ದರ್ಶನೆ, ಅಂತಹ ನಿನ್ನಲ್ಲಿ ನಾನು ರಕ್ತನಾಗಿದ್ದೇನೆ. ನಾನೆಂಥವನು ಅಂತ ಮತ್ತೆ ಶುರು ಮಾಡ್ತಾನೆ. ಇದು ಮತ್ತೊಂದು ಸ್ಟೆಪ್ಪು. ನೀನು ಇಷ್ಟು ಎತ್ತರದವಳು, ನಾನು ಎಂಥ ಎತ್ತರದವನು ಗೊತ್ತಾ, ನನ್ನ ಸೀಟ್ ಎಷ್ಟು ಎತ್ತರ ಇದೆ ಗೊತ್ತಾ ಅಂತ ತನ್ನ ಬಗ್ಗೆ ಮುಂದೆ ಹೇಳ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ. ತ್ವಾಂ ಸಮಾಸಾಧ್ಯ ವೈದೇಹಿ ರೂಪಯೌವನಶಾಲಿನಿ ಕಃ ಪುಮಾನ್ ಅತಿವರ್ತೇತ ಸಾಕ್ಷಾದಪಿ ಪಿತಾಮಹನೇ ನಿನ್ನನ್ನು ನೋಡಿದ್ರು ಅವ್ನು ನಿನ್ನನ್ನು ದಾಟಿ ಆಚೆಗೆ ಹೋಗ್ಲಿಕ್ಕೆ ಬರಲ್ಲ ಅವನಿಗೆ. ಅಂದರೆ ಅವನು ತಾನು ಮಾತ್ರ ಅಲ್ಲ, ಊರೆಲ್ಲ ಮಂಗ ಅಂತ. ತನ್ನ ಬುದ್ಧಿಯನ್ನು ಮಾತ್ರ ಮಂಗನ ಬುದ್ಧಿ ಅಂತ ಹೇಳೋದಿಲ್ಲ. ಯಾರೇ ಆದರೂ ನಿನ್ನನ್ನು ನೋಡಿದರೆ ಖಂಡಿತ ಅವ್ರ ಮುಂದೆ ನಿನ್ನ ಅತಿ ವರ್ತೇತೆ, ನಿನ್ನ ದಾಟಿ ಆಚೆಗೆ ಹೋಗಿ ಅಂದರೆ ನಿನ್ನ ಬಗ್ಗೆ ನಿರ್ಲಕ್ಷ್ಯ ಮಾಡಿ ಹೋಗ್ಲಿಕ್ಕೆ ಸಾಧ್ಯವಲ್ಲ, ಅಷ್ಟು ಚಂದದ ರೂಪ ನಿನ್ನದು ಅಂತ ಹೀಗೆ ಹೇಳಿ, ಯತ್ಯತ್ ಪಶ್ಯಾಮಿ ತೇ ಗಾತ್ರಂ, ನಿನ್ನ ಶರೀರದ ಯಾವ ಭಾಗವನ್ನು ನೋಡಿದರೂ ಶೀತಾಂಶು ಸದೃಶಾನನೇ, ನನ್ನ ಮನಸ್ಸು ಚಂದಿರನ ಬೆಳದಿಂಗಳ ಬೆಳಕಿಗೆ ಅಲಂಕೃತವಾದಂಥ ನಿನ್ನ ಶರೀರದ ಯಾವ ಭಾಗವನ್ನು ನೋಡಿದರೆ ತಸ್ಮಿನ್ ಪೃತುಶ್ರೋಣಿ ಚಕ್ಷುರ್ಮಮ ನಿಬದ್ಧತೆ, ಕಣ್ಣು ಆ ಅಂಗದಲ್ಲಿ ಹಾಗೆ ನಿಬದ್ಧತೆ, ಗಂಟು ಹಾಕಿ ಕೂಡಿಸಿದಾಗ ನನ್ನ ಕಣ್ಣು ಅಲ್ಲೇ ನಿಲ್ಲುತ್ತೆ. ನಿನ್ನ ಯಾವ ಅಂಗ ನೋಡಿದರೂ ನನ್ನ ಕಣ್ಣು ಅಲ್ಲಿಂದ ಹಿಂದೆ ಬರುವುದಿಲ್ಲ. ಇದು ಎಂಥ ಅಂದರೆ ನಾವು ಹೇಳುವಾಗ ಸಾಮಾಜಿಕವಾಗಿ ಶಬ್ದಗಳನ್ನು ಬಳಸಲಿಕ್ಕೆ ಸಾಧ್ಯ ಆಗುತ್ತಾ? ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಮಾತಾಡಲೇಬಾರ್ದು ಒಂದು ಹೆಣ್ಣಿನ ಹತ್ರ. ಆದರೆ ಎಲ್ಲವನ್ನು ಅಷ್ಟು ರಾಕ್ಷಸಿಯರು, ಅಷ್ಟು ತನ್ನ ಸುತ್ತಲಿರುವ ಹೆಂಡತಿಯರ ಮಧ್ಯದಲ್ಲಿ ಅವಳ ಹತ್ರ ಮಾತಾಡುವ ರೀತಿ. ಆಮೇಲೆ ರಾವಣ ತುಂಬ ಒಳ್ಳೆಯವನು,
ರಾವಣ ಯಾವತ್ತೂ ತಪ್ಪಿ ಮಾತಾಡಲಿಲ್ಲ, ಅವಳನ್ನು ತಪ್ಪಿಯೂ ಮುಟ್ಲಿಲ್ಲ, ಅವಳನ್ನು ತಾಯಿ ಹಾಗೆ ನೋಡಿಕೊಂಡ ಅಂತ. ಇದೆಲ್ಲ ಈ ಮರಿ ರಾವಣಗಳ ಕಲ್ಪನೆ. ರಾಮಾಯಣದಲ್ಲಿ ಇದ್ದದ್ದೇ ತಾನೇ ರಾವಣ ಪಾತ್ರ ನೀವು ಮಾತಾಡೋದು. ರಾವಣ ಹೀಗಿದ್ದ, ನಿಮ್ಮ ರಾವಣ ಯಾರಿದ್ದಾನೋ ನಮ್ಗೆ ಗೊತ್ತಿಲ್ಲ. ಆದರೆ ರಾವಣನ ಮಾತು ತತ್ರ ಅಲ್ಲಲ್ಲಿ ಅದೇ ಜಾಗದಲ್ಲಿ ನನ್ನ ಕಣ್ಣು ನಿಬದ್ಧತೆ ಗಂಟು ಬಿದ್ದು ಬಿಡುತ್ತೆ, ಇದರ ಆಚೆಗೆ ಹೋಗ್ಲಿಕ್ಕೆ ನನ್ನ ಮನಸ್ಸು ಬರುವುದಿಲ್ಲ ಅಂತ ಹೀಗೆ ಅತ್ಯಂತ ಕ್ರೂರವಾಗಿ ಮುಂದೂ ಅನೇಕ ಮಾತುಗಳನ್ನು ಹೇಳ್ತಾನೆ. ಅದನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.